ಬೇಡ 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 बोलो श्री कृष्ण परमात्मा की बोलो श्री कृष्ण परमात्मा की जय श्री राम 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 हुआ बोलो श्री कृष्ण परमात्मा की 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 जय श्री कृष्ण परमात्मा की ದಯವಿಟ್ಟು ಭಾಗದ ಭಕ್ತರೆಲ್ಲರೂ ಆಸೀನರಾಗಬೇಕೆಂದು ಕೋರಿಕೆ. ಭಾಗದ ಭಕ್ತರಿಗೆ ಈ ಪುಸ್ತಕಕ್ಕೆ ಆಹ್ಲಾದಕರ ವಾತಾವರಣದಲ್ಲಿ ಸ್ವಾಗತ ಹಾಗೂ ಸುಸ್ವಾಗತ. ವಾಡಿಕೆಯಂತೆ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಪ್ರಾರ್ಥನೆ ಕುಮಾರಿ ಸೌಖ್ಯ ಇವಳಿಂದ.
देवा गणनायका पालका देवा गणनायका मूषिकवाहन दश विनाशा मूषिकवाहन दश विनाशा निबंधुदय सुर गौरी कुमार निबंधुदय सुर गौरी कुमार देवा गणनायका पालका देवा गणनायका संयुक्तकाधार निने दयासार संयुक्तकाधार निने दयासार निबंधुदय कर गौरी कुमार निबंधुदय कर गौरी कुमार देवा गणनायक पालक देवा गणनायक गणनायक गणनायಕ ಧನ್ಯವಾದಗಳು. ಮೊದಲು ಸತ್ಯ ಪ್ರಾಥಮಿಕವಾಗಿ ಎರಡು ಮಾತುಗಳು ನಂತರ ಮುಂಬತ್ತಕ್ಕೆ ಹೋಗೋಣ. ನಮ್ಮ ಕುಟುಂಬ ಡಿಪಾರ್ಟ್ಮೆಂಟಿನಲ್ಲಿ ಇದು ಭಾಗವತ ಸಪ್ತಾಹದ 6ನೇ ವರ್ಷ ಎಂದು ತಿಳಿಸಲು ಅತೀವ ಸಂತೋಷವಾಗುತ್ತದೆ. ಒಂದು ವರ್ಷಗಳ ಹಿಂದೆ ನಮ್ಮ ಮಿತ್ರರಾದ ಬಡಿಗೇರವರು ಭಾಗವತ ಸಪ್ತಾಹವನ್ನು ಅವರು ಶುರು ಮಾಡಬೇಕೆಂದು ಸಂಕಲ್ಪ ಮಾಡಿದ್ದರು. ಆ ಸಂಕಲ್ಪವನ್ನು ಈಡೇರಿಸಿ ಚೊಕ್ಕಟವಾಗಿ ಪೂರೈಸಿ ಇಂದು ಅದನ್ನು 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂತೆ ಅತಿ ಭಾಗವತ ಸಪ್ತಾಹದ ಮುಖ್ಯಲವು ಬೆನ್ನೆಲುಬು ಅಂದರು ಅತಿಶಯೋಕ್ತಿಯಲ್ಲ. ಅದೇ ರೀತಿ ಶ್ರೀಮಾನ್ ಬಡಿಗೇರವರು ಕಳೆದ 3 ತಿಂಗಳಿಂದ ನಮ್ಮ ಅಪಾರ್ಟ್ಮೆಂಟ್ಗೆ ಕಾವೇರಿ ನೀರನ್ನು ತರಬೇಕೆಂದು ಪಣ ತೊಟ್ಟು ಅದನ್ನು ಕೆಲವೇ ದಿನಗಳ ಹಿಂದೆ ಯಶಸ್ವಿಯಾಗಿ ಪೂರೈಸಲು ಶ್ರಮಪಟ್ಟ ಶ್ರೀ ಬಡಿಗೇರವರಿಗೆ ಮತ್ತೊಮ್ಮೆ ಚಪ್ಪಾಳೆ ತರಲೇಬೇಕು. ಈ ಕಾವೇರಿ ಬಡಿಗೇರವರ ಜೊತೆ ಸಹಕರಿಸಿದ ಹಿರಿಯರು, ನಮ್ಮ ಉಗ್ರ ಡಿಪಾರ್ಟ್ಮೆಂಟ್ನ ಆಡಳಿತ ಮಂದಿ ಎಲ್ಲರೂ ಸಹ ಅಭಿನಂದನಾರ್ಹರು. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿದ ಎಲ್ಲ ನಿವಾಸಿಗಳು ಸಹ ಅಭಿನಂದನೆಗಳು. ಇನ್ನು ಈ ಕಾರ್ಯಕ್ರಮದ ಭಗವತ್ ಸಪ್ತಾಹದ ವ್ಯಾಸಪೀಠದ ಮೇಲೆ ವಿರಾಜಮಾನರಾಗಿರುವ ಶ್ರೀ ಕೌಶಿಕ್ ಅವರು, ಅವರ ಬಗ್ಗೆ ಹೇಳಲು ಏನು ಬೇಕಾಗಿಲ್ಲ. ಅವರ ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಇನ್ನು ಇವತ್ತಿನಿಂದ 1 ವಾರದವರೆಗೆ ಕೌಶಿಕ್ ಅವರ ನಾಲಿಗೆ ಮೇಲೆ ಮಾತೆ ಸರಸ್ವತಿ ನೃತ್ಯ ಮಾಡುತ್ತಾಳೆ ಎಂದರೆ ಅತಿಶಯೋಕ್ತಿ ಅಲ್ಲ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಪ್ತಾಹಕ್ಕೆ ಇಂದಿನ ದಿವಸ ಸ್ವಾಗತ, ಸುಸ್ವಾಗತ. ಹಾಗೆ ತಾವೆಲ್ಲ ಎಲ್ಲ ತಮ್ಮ ಕೆಲಸಗಳನ್ನು ಬಿಡುವು ಮಾಡಿಕೊಂಡು ಈ ಭಾಗವತ ಸಪ್ತಾಹಕ್ಕೆ ಬಂದಿದ್ದಕ್ಕೆ ತಮಗೂ ಸ್ವಾಗತ, ಸುಸ್ವಾಗತ. ಈಗ ಮಾಲಾರ್ಪಣೆ ಗುರುಗಳಿಗೆ ಶ್ರೀ ಬಡಿಗೇರ್ ಇವರಿಂದ. ಧನ್ಯವಾದಗಳು ಬಡಿಗೇರ್ ಅವರೇ. ಈಗ ವೇದಿಕೆ
तनिये वरिष्ठं सर्वकल्याणमूर्तिं परशुकमलहस्तं शोभितं मोदकेन अर्णकुसुममाला व्यालम्बोदरं तं मम हृदये निवासं श्रीगणेशं नमामि। अनेकजन्म संप्राप्त कर्मबन्धविदायिने आत्मज्ञानप्रदानेन तस्मै श्री गुरवे नमः। कृष्णव्रतः कृष्णमनुस्मरणतः रात्रौ च कृष्णं पुनरुत्थिताये ते कृष्णदेहा प्रविशन्ति कृष्णम् आज्यं यथा मन्त्रभूतं हुताशे संसारसागरे मग्नं दीनं मां करुणानिधे कर्ममोह गृहीताङ्गं माम् उद्धर भवार्णवात्। श्रीमद् भागवताख्योऽयं प्रत्यक्ष कृष्ण एव हि स्वीकृतोऽस्मि मया नाथ मुक्त्यर्थं भवसागरे मनोरथो मदीयोऽयं सफल सर्वथा त्वया निर्विघ्नेनैव कर्तव्यो दासोऽहं तव केशव। शुकरूपा प्रबोधज्ञ सर्वशास्त्र विशारद एतत्कथा प्रकाशेन मदज्ञानं विनाशय। कृष्णं नारायणं वन्दे कृष्णं वन्दे व्रजप्रियं कृष्णं वैपायनं वन्दे कृष्णं वन्दे प्रथासुतं वन्दे नन्दव्रजस्त्रीणां पादरेणुम् अभीक्ष्णशः यासां हरिकथोद्गीतं पुनाति भुवनत्रयम्। प्रहलाद नारद पराशर पुण्डरीक व्यासाम्बरीश शुकशौनक भीष्मदाध्यान् रुक्माङ्गद उद्धव विभीषण पाल्गुनादीन् पुण्यानि मां परमभागवतां नमामि। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। कृष्ण परमात्मा पादाರವಿಂದಕ್ಕೆ ನಮಸ್ಕಾರ ಮಾಡುತ್ತಾ ಹಾಗೆ ಸಮಸ್ತ ಭಕ್ತವೃಂದರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ going down to the lotus feet of Lord Shri Krishna and to all the devotees gathered here, I seek your humble permission to start this wonderful journey of Bhagavad Saptaha. ಈ ಒಂದು ಭಾಗವತ ಸಪ್ತಾಹಕ್ಕೆ ಬಂದಿರತಕ್ಕಂಥ ಒಂದು ಅದ್ಭುತವಾದ ಭಾಗವತೋತ್ತಮರು ಭಕ್ತರು ಒಂದು ಅನುಜ್ಞೆ ಇದ್ರೆ ಪರಮಾತ್ಮ ಕೂಡ ಅಂತಾನೆ ಒಂದು ಕರತಾದ ಮೂಲಕ ನಮಗೆ ಕೇಳಿಸುತ್ತೆ ಸಂತೋಷ. ಈ ಬಾರಿ ಭಾಗವತದಲ್ಲಿ ಭಕ್ತ ಚರಿತ್ರೆಯಿಂದ ಶುರು ಮಾಡ್ತೀವಿ. ಅಂದ್ರೆ ಏನ್ ಸರ್ ಭಾಗವತದಲ್ಲಿ ಭಕ್ತ ಚರಿತ್ರೆ ಇಲ್ವಾ? ಇದು ರಸಿಕ ಸಂತರು ಅಂತ ಒಂದು ಪದ್ಧತಿ ಇದೆ ಬೃಂದಾವನದಲ್ಲಿ ಹಾಗೂ ಪುರಾಣದಲ್ಲಿ. ರಸಿಕ ಸಂತರು ಅಂತ there are a lot of Rasik sons in Vrindavan and Mathura and all those people who are very close to the divine. So it is always better to listen about them. ಅವ್ರ ಬಗ್ಗೆ ಕೇಳಿದಷ್ಟು ನಮಗೆ ಹೆಚ್ಚು ಮೇಲಾಗುತ್ತೆ. ಇವತ್ತಿನ ಕಥೆ ಒಬ್ಬ ಭಕ್ತರಾಗಿರತಕ್ಕಂಥ ಮಾಧವದಾಸ್ ಅಂತ. ಏನ್ ಹೆಸರಪ್ಪ? ಮಾಧವದಾಸ್ ಹೆಸರು ಈ ಮುಗ್ಧ ಭಕ್ತ. ಮಾಧವದಾಸರಿಗೆ ಅವರು ಮನೆಯವರು ಪ್ರಿಮೆಚ್ಯೂರ್ ಡೆತ್, ಅಕಾಲ ಮರಣ ಹೊಂದಿದ್ರು. She lost her life very soon. ಅದಕ್ಕೋಸ್ಕರ ಪ್ರಿಮೆಚ್ಯೂರ್ ಡೆತ್ ಅಂತ. Then he left his children. He did not cry. ಅಯ್ಯೋ ಅಂತ ಇಲ್ಲ. ಅವ್ರೇನ್ ಮಾಡಿದ್ರು, ಅವ್ರ ಮಕ್ಕಳನ್ನ ಅವ್ರ ತಾಯಿ ಸನ್ನಿಧಾನ ಸೇರಿಸ್ಬಿಟ್ಟು ನೀನ್ ನೋಡ್ಕೊಳ್ಳಿ ಇವ್ರನ್ನ ಅಂತ ಹೇಳ್ಬಿಟ್ಟು ಇವರು ಭಕ್ತರಾಗಿ ವಿಚಾರಣೆ ಮಾಡ್ತಾ ಇದ್ರು. ಅವ್ರು ಎಲ್ಲಿಗೆ ಹೋದ್ರು? ಜಗನ್ನಾಥ್ ಪುರಿಗೆ. ಹೌ ಮೆನಿ ಆಫ್ ಯು ವಿಸಿಟೆಡ್ ಜಗನ್ನಾಥ್ ಪುರಿ? ಇಫ್ ನಾಟ್ ಪ್ಲೀಸ್ ವಿಸಿಟ್ ಇಟ್ ಒನ್ಸ್. ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ. ಯಾರು ಮಾಡಿದ್ರು? ಅದ್ಭುತವಾದ ಶಿಲ್ಪ, ಅದ್ಭುತವಾದ ಒಂದು ಜ್ಞಾನ, ವಾಸ್ತು ಜ್ಞಾನ ಹಾಗೂ ಇದರ ಬಗ್ಗೆ ನಿಮಗೆ ಏನು ನಿಮ್ಗೆ ಒಂದು ಅಸ್ಟ್ರಾಲಜಿ ಏನ್ ಜ್ಞಾನ ಬೇಕಿದೆಯೋ ಅದು ಕೂಡ ಅಲ್ಲೇ ಸಿಗುತ್ತೆ. Just by looking at the sculptures of Konark, you will get the knowledge of astrology also. ಜ್ಯೋತಿಷ, ವಾಸ್ತು ಎಲ್ಲ ಅದರಲ್ಲಿ ನಿಗದಿತವಾಗಿದೆ. ಜಗನ್ನಾಥ್ ಪುರಿ ಪಕ್ಕದಲ್ಲಿ ಒಡಿಶಾ ಎಲ್ಲ ಒಂದೇ. ಕೊನಾರ್ಕ್
ಜಗನ್ನಾಥ ಪುರಿಯಿಂದ. ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಸಂಕಲ್ಪ ತಗೊಳ್ಳಿ, ಇವತ್ತು ಆಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅಲ್ಲಿ ಜಗನ್ನಾಥ ಪುರಿಯಲ್ಲಿ ದೇವಸ್ಥಾನದ ಆಚೆ ಹಿ ವಾಸ್ ಸಿಟ್ಟಿಂಗ್ ಔಟ್ಸೈಡ್ ದ ಟೆಂಪಲ್ 3 days ವಿತೌಟ್ ಫುಡ್ ಆರ್ ವಾಟರ್. 3 ದಿವಸ ಸತತವಾಗಿ ನೀರು ಇಲ್ಲ, ಅನ್ನವೂ ಇಲ್ಲ. ಆದ್ರೆ ಅಷ್ಟೊತ್ತಿಗೆ 3 ದಿವಸ ಆದ್ಮೇಲೆ ಅವ್ರಿಗೆ ಸ್ಪೃಹೆ ಇರತ್ತಾ ಇರ್ಲಿಲ್ಲ. ಆದ್ರೆ ಲಕ್ಷ್ಮೀದೇವಿ ಸಾಕ್ಷಾತ್ ಬಂದು ತನಗೆ ಪ್ರಸಾದ ತಿನ್ನಿಸ್ತು. इसको हिंदी में कहते हैं कि प्रसाद पवाया भक्त को. ಪ್ರಸಾದ ಪವಾಯ ಅಂದ್ರೆ ಏನು? ಅವ್ರು ಸ್ವೀಕರಿಸಿದ್ರು ಅಂತ. ಭಕ್ತರು ಕೂಡ ಪ್ರಸಾದ ಸ್ವೀಕಾರ ಮಾಡ್ತಾರೆ ಭಗವಂತನ ತರ. ಆಯ್ತಾ? ಭಗವಂತನ ತರಾನೇ ಭಕ್ತರು ಕೂಡ ಪ್ರಸಾದ ಸ್ವೀಕರಿಸ್ತಾರೆ ಅಂತ. ಯಾಕಂದ್ರೆ ಭಕ್ತದಲ್ಲೇ ಭಗವಂತನ ಕಾಣಬಹುದು. ಭಕ್ತ ಮೇ ಹಿ ಭಗವಾನ್ ದಿಕ್ತಾ ಹೈ. ಯು ಕ್ಯಾನ್ ಸಿ ದ ಡಿವೈನ್ ಓನ್ಲಿ. ಹಾಗಾಗಿ ದೇವಿ ಲಕ್ಷ್ಮಿ ಸ್ವತಃ ಬಂದು ಪ್ರಸಾದವನ್ನ ತಿನ್ನಪ್ಪ ಅಂತ ಹೇಳ್ತಾರೆ. ಆದ್ರೆ ಲೀಲೆ ಮಾಡ್ಬೇಕಲ್ವ ಭಗವಂತ. ಆ ಯಾವ ಪ್ಲೇಟ್ ಅಲ್ಲಿ, ದ ಪ್ಲೇಟ್ ಇನ್ ವಿಚ್ ಹಿ ವಾಸ್ ಹ್ಯಾವಿಂಗ್ ಫುಡ್ ವಾಸ್ ಆಕ್ಚುಲಿ ಆ ಪ್ಲೇಟ್ ಅಲ್ಲಿ ಎಲ್ಲಿ ತಿಂತಾ ಇದ್ರು, ಆ ಲಕ್ಷ್ಮೀ ದೇವಿ ಏನ್ ಮಾಡಿದ್ರು, ಆ ಪ್ಲೇಟ್ ಅಲ್ಲೇ ಬಿಟ್ಬಿಟ್ರು. ಬೆಳಗ್ಗೆ ಎದ್ದಿದ ಕೂಡ್ಲೆ ಜಗನ್ನಾಥ ಪುರಿ ಅವ್ರ ಪಂಡಿತರು ಎಲ್ಲರೂ ಕೇಳ್ತಾ ಇದ್ರು, ಎಲ್ಲಿದ್ಯಪ್ಪ ಪ್ಲೇಟ್, ಏನಾಗೋಯ್ತಪ್ಪ, ಪ್ರಸಾದ ಕೊಡ್ಬೇಕು, ಎಲ್ಲಿ? ನಮ್ಮ ಮನೇಲಿ ಒಂದು ಸ್ಪೂನ್ ಕಲ್ತು ಹೋದ್ರೆ ನಾವ್ ಎಷ್ಟು ರಂಪ ಮಾಡ್ತೀವಿ, ಇಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಕ್ಕಂತ ಪ್ಲೇಟ ಗಾಯબ. ಅದ್ರಲ್ಲಿ ಏನಾಯ್ತು, ಅವ್ರು ಬಂದ್ ಕೂಡ್ ನೋಡಿದ್ರೆ, ಓ ಇಟ್ ವಾಸ್ ದೇರ್ ವಿತ್ ಮಾಧವ್ ದಾಸ್ ಹತ್ರ ಚಾಟಿ ತಕೊಂಡ್ ತಪ್ಪ 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 ಅಂತ ಹೊಡೆದ್ರು ಪಾಪ ಮಾಧವ್ ದಾಸ್ಗೆ. ಏನ್ ಮಾಡ್ತೀರಾ? ಭಕ್ತನ ಲಕ್ಷಣ ಏನು? ನಹಿ ವಿದ್ವೇಷಂ ನಹಿ ಪ್ರಿಯ. ಯಾವುದಕ್ಕೂ ವಿದ್ವೇಷ ಇಲ್ಲ, ಯಾವುದಕ್ಕೂ ಪ್ರೀತಿ. ದೇರ್ ಇಸ್ ನೋ ಲವ್, ನೋ ಹೇಟ್ರೆಡ್ ಫಾರ್ ಅ ಡಿವೋಟಿ. ಅ ಡಿವೋಟಿ ರಿಮೇನ್ಸ್ ಈಕ್ವಲ್ ಫಾರ್ ಎವ್ರಿ ಒನ್. ಅವಾಗ ಏನಾಯ್ತು ನೆಕ್ಸ್ಟ್, ಅವನಿಗೆ ಎಲ್ಲಿ ಹೊಡೆದಿದ್ರು ಛಾತಿಯಲ್ಲಿ, ಭಗವಂತನಿಗೆ ಇತ್ರ ಸೇವೆ ಅಂತ ಮಾಡ್ತಾರೆ. ಇತ್ರ ಸೇವೆ ಅಂದ್ರೆ ಏನಪ್ಪ? ಪರ್ಫ್ಯೂಮ್ ತಗೊಂಡು ಮೊದಲು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಎಲ್ಲಿ ಆ ಮಾಧವ ದಾಸಕ್ಕೆ ಛಾತಿಯಲ್ಲಿ ಏಟ್ ಬಿದ್ದಿತ್ತೋ ಅಲ್ಲೆಲ್ಲೆಲ್ಲ ಇತ್ರ ಹಾಕ್ಬೇಕಿದ್ರೆ ಭಗವಂತನ ಮೂರ್ತಿಯಿಂದ ಶಬ್ದ ಬರ್ತಾ ಇತ್ತು, ಅಪ್ಪ ನೋವು, ಅಪ್ಪ ನೋವು ಅಂತ. ಅಂದ್ರೆ ತಿಂದಿರೋ ದೇಹ ಏಟು ಮಾಧವ ದಾಸರು ಏಟ್ ಅನುಭವಿಸಿತ್ತು ಭಗವಂತ. ಅಂತ ಪ್ರೀತಿ ನಮಗೆ ಯಾವಾಗ ಸಿಗತ್ತೆ ಅಂತ ನಾವು ಪ್ರಾರ್ಥನೆ. We can only pray when the divine cries for your pains. ಅವನು ಹೊಡೆದಿದ್ ಬೇರೆ, the Purohits hit Madhav Das with the hunter, but the pain was experienced by the divine. That is the beauty of devotion. We are all blessed to start Bhagavatam with such devotion. And then wherever they found that Madhav Das was hurt, ಅದ್ರ ಮೇಲೆಲ್ಲ ಚಂದನ ಲೇಪನ ಮಾಡಿ 3 ದಿವಸ ಅಭ್ಯಂಗ ಸ್ನಾನ ಮಾಡಿಸ್ತಾರೆ. ಅಂದ್ರೆ 3 ದಿವಸ ನೋವು ಕೊಟ್ಟವನು 3 ದಿವಸ ಅಭ್ಯಂಗ ಸ್ನಾನ ಕೂಡ ಮಾಡಿಸ್ತಾನೆ. ಅದು ಭಕ್ತರ ಪರ ಕಷ್ಟ ಭಕ್ತಿಯೊಂದು ಮಹಿಮೆ. ಆಯ್ತಾ? ಅದು ನೆಕ್ಸ್ಟ್ ಆದ್ಮೇಲೆ ಭಗವಂತ ಎಷ್ಟು ನಮ್ಮ ಕರ್ಮಗಳನ್ನ ತಗೊಂತಾನೆ ಅಂತಕ್ಕಂಥ ಒಂದು ಸಿಂಪಲ್ ಉದಾಹರಣೆ ಮಾಧವ್ ದಾಸ್ ಚರಿತ್ರೆ. ಏನಪ್ಪಾ ಅಂದ್ರೆ, ಈ ಸಫರ್ಡ್ ಫ್ರಮ್ ಡಯೋರಿಯಾ, ಲೂಸ್ ಮೋಷನ್ಸ್. 2 ದಿನ ಸತತವಾಗಿ, ಅಂಡ್ ಹಿ ಲಾಸ್ಟ್ ಹಾಫ್ ಆಫ್ ಹಿಸ್ ವೆಯ್ಟ್. ಶರೀರ ಅರ್ಥಕ್ಕಿಳಿದು ಬಿಟ್ಟು 3ನೇ ದಿವಸ ಭಗವಂತ ಸ್ವತಃವಾಗಿ ಬಂದು ಎಲ್ಲ ಶೌಚ ಕಾರ್ಯಗಳು ಮಾಡ್ಕೊಡ್ತಾವ. ಅದಕ್ಕೆ ಮಾಧವ್ ದಾಸ್ ಹೇಳ್ತಾರೆ, ಭಗವಂತ ನೀನು ಅಖಿಲ ಲೋಕ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಾನೊಬ್ಬ ಸಾಧಾರಣ ಜೀವ. ಭಗವಂತ ಅಲ್ಲೇ ತಡೀತಾನೆ, ನೀನ್ ಜೀವ ಅಲ್ಲ, ನೀನ್ ನನ್ನ ಭಕ್ತ ಅಂತ. ಅವಾಗ ಹೇಳ್ತಾನೆ, ನಿನ್ ಕೈಯಲ್ಲಿ ಶೌಚ ಕಾರ್ಯ ಮಾಡಿಸೋದಕ್ಕಿಂತ ಬದಲಾಗಿ ನನ್ನ ಪ್ರಾಣವನ್ನೇ ತೆಗೆದು ಬಿಡು, ನನ್ನ ದೇಹವನ್ನೇ ನಾಶನ ಮಾಡುವಂತಾನೆ. ಪರಮಾತ್ಮ ಹೇಳ್ತಾನೆ, ನಾನು ಆಜೀವನ ಪರ್ಯಂತ ನಿನ್ನ ಸೇವೆ ಮಾಡ್ತೀನಿ, ಆದ್ರೆ ಮತ್ತೊಮ್ಮೆ ನಿನ್ನ ತಾಯಿ ಹೊಟ್ಟೆಯಲ್ಲಿ ಕಳ್ಸಲ್ಲ ಅಂತ. ನಿನ್ನ ಪುನರಪಿ ಜನನಂ ಪುನರಪಿ ಮನರಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಭೂದುಸ್ತಾರೆ ಕೃಪಯಾ ಪಾಹಿ ಪಾಹಿ ಅಂತ ಪರಮಾತ್ಮ ನಮಗೆ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಭಕ್ತರ ಅನ್ಕೋಸ ಹೇಳ್ತಾರಲ್ಲ, ನಹಿ ತಿಷ್ಠಾಮಿ ವೈಕುಂಠೆ ನಮೇ ರವಯೋಲಕೌ ಮಮ ಭಕ್ತ ಯತ್ರ ಗಾಯಂತಿ ತತ್ತ ತಿಷ್ಠಾಮಿ ನಾರದ ಅಂತ ಹೇಳ್ತಾರೆ. ನಾನು ಸೂರ್ಯಲೋಕದಲ್ಲೂ ಇಲ್ಲ, ನನ್ನ ವೈಕುಂಠದಲ್ಲೂ ಇಲ್ಲ. ಐ ಆಮ್ ನಾಟ್ ಇನ್ ವೈಕುಂಠ, ಐ ಆಮ್ ನಾಟ್ ಇನ್ ಸೂರ್ಯಲೋಕ. ವೇರ್ am I? Where my bhaktas sing my glory, I sit there, Narada. That is the Lord's promise to all of us. Shouldn't we clap for the Lord? And Lord said, ಭಗವಂತ ಹೇಳ್ತಾನೆ, ನೋಡು ನಿನ್ ಪ್ರಾರಬ್ಧ ನೀನ್ ಅನುಭವಿಸ್ಬೇಕು. ಆ ಪ್ರಾರಬ್ಧದಲ್ಲಿ ಏನ್ ಝೀರೋ ಮಾಡಲ್ಲ ನಾನು.
ಆದ್ರೆ ಪ್ರಾರಬ್ಧ ಅನುಭವಿಸ್ಬೇಕಿದ್ರೆ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ. ಇನ್ನು ಅದಕ್ಕಿಂತ ಜಾಸ್ತಿ ಬೇರೆ ಏನಾದ್ರು ಬೇಕಪ್ಪ? ಅದಕ್ಕಿಂತ ಜಾಸ್ತಿ ಪುಣ್ಯ ಬೇಕಾ ನಮ್ಗೆ? ಪ್ರಾರಬ್ಧ ಏನೇ ಆಗ್ಲಿ ಭಗವಂತ ನಮ್ ಜೊತೆ ಇದ್ದಾನೆ, ಪರಮಾತ್ಮ ನಮ್ ಜೊತೆ ಇದ್ದಾನೆ, ಸಾಕಲ್ವಾ? ಇಸ್ ಇಟ್ ನಾಟ್? ಎಸ್ ಆರ್ ನೋ? ಅಂತ ಪರಮಾತ್ಮ ಕರ್ತ ಧ್ವನಿ ಮಾಡ್ಬೇಕೋ ಇಲ್ವಪ್ಪ? ಯು ಹ್ಯಾವ್ ಟು ಕ್ಲಾಪ್ ಫಾರ್ ದ ಲಾರ್ಡ್, ನಾಟ್ ಫಾರ್ ಮೀ. ಕ್ಲಾಪ್ ಫಾರ್ ದ ಲಾರ್ಡ್. ಈ ರಸಿಕ ಸಂತರ ಹತ್ರ all those rasika santas had a kind of a thing which is called as madhukari ಅಂತಾರೆ. ಅವರು ಭಿಕ್ಷೆ ಕೇಳ್ತಿದ್ರೆ, ಈಗ ನಾವು ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ ಅಂತ ನಮ್ಮ ಪುರಂದರದಾಸ ಹೇಳುತ್ತೆ, ಅಲ್ಲಿ ಅವರು ಮಧುಕರಿ ಅಂತಾರೆ. ಒನ್ಸ್ ವೆನ್ ಹಿ ವಾಸ್ ಗೋಯಿಂಗ್ ಔಟ್ ಫಾರ್ ಮಧುಕರಿ, an old lady, ಒಬ್ಬ ವೃದ್ಧ ಆಕೆ ಏನ್ ಮಾಡ್ತಾರೆ, ಒಳ್ಳೆ ಎಣ್ಣೆ ತುಪ್ಪದಲ್ಲಿ ಕಾಯಿಸಿರೋ ಎಣ್ಣೆ ತುಪ್ಪದಲ್ಲಿ ಇರತಕ್ಕಂಥ ಬಟ್ಟೆಯನ್ನು ತೆಗೆದು ಅವ್ರ ಮಗದಲ್ಲಿ ಹಾಕ್ತಾರೆ, ಇದೇ ನಿಮ್ ಮಧುಕರಿ ಅಂತ. ಶಿ ಥ್ರೋಸ್ ಇಟ್ ಔಟ್. ಬೇರೆಯವರಾಗಿದ್ರೆ ಏನ್ ಮಾಡ್ತಾ ಇದ್ರು, ನಾನು ಕೇಳೋದು ಬಂದಿರೋದು ಭಿಕ್ಷಕ್ಕೆ ಅಲ್ಲ, ಇದಕ್ಕಲ್ಲ, ಅದಕ್ಕೆಲ್ಲ ಅಂತ ಚೆನ್ನಾಗಿ ಬೈದ್ಬಿಟ್ಟು ವಾಪಸ್ ಕಳ್ಸಿದ. ಆದ್ರೆ ಇಲ್ಲಿ ಅವ್ರು ಇನ್ನ ಸಂತೋಷ ಪಡ್ತಾನೆ. he feels more happy. he says what he says is beautiful. ಅವನು ಹೇಳ್ತಾನೆ, ಇವತ್ತಿನ ಭಗವಂತನ ದೀಪ ಕಾರ್ಯಕ್ಕೆ ಎಣ್ಣೆ ಮತ್ತೆ ಬಟ್ಟೆ ಎಲ್ಲರೂ ಸಿಗ್ತದೆ. ಅದು ಭಕ್ತರ ಲಕ್ಷಣ, ಅದು ಭಕ್ತರ ಲಕ್ಷಣ. ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟಂ ಏನಕೇನಚಿತ್ ಅನಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ. ತುಲ್ಯ ನಿಂದಾ ಸ್ತುತಿರ್ಮೌನಿ, ನಿಂದೆ ಮಾಡಿದ್ರು ನನ್ನಂತ ಇರ್ತಾನೆ, ಸ್ತುತಿ ಮಾಡಿದ್ರು ಸಂತೋಷ ಆಗಿರ್ತಾನೆ. ಇಫ್ ಯು ಗೆಟ್ ಟ್ರಿಗರ್ಡ್ ಬೈ ಎಮೋಷನ್ಸ್ ಆಫ್ ಅದರ್ಸ್, ಯು ಆರ್ ನಾಟ್ ಅ. ಬೇರೆಯವರು ಹೇಳಿರೋ ಮಾತಿಗೆ ನಮ್ಮ ಮನಸ್ಸಲ್ಲಿ ನೋವು ಇಲ್ಲ, ಸಂತೋಷ ಉಂಟಾಯ್ತು, ನಾವು ಭಕ್ತರು ಅಲ್ಲ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟಂ ಏನಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ನೇ ಪ್ರಿಯೋ ನರಹ ಅಂತ ಹೇಳಿ. ಅದಕ್ಕೋಸ್ಕರ ಆ ದಿವಸ ಆ ಭಗವಂತನಿಗೆ ದೀಪಾರಾಧನೆ ಸೇವೆ ಮಾಡ್ತಾ ಇರ್ಬೇಕಿದ್ರೆ ಭಗವಂತನ ಛವಿ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. He was enjoying the darshana of Lord in the little oil lit lamp, and tears started flowing down from him and said, ಭಗವಂತ, ಇಷ್ಟು ದಿನ ನಾನು ನಿನ್ನ ಒಂದು ದಿವ್ಯ ಮಾನುಷ ವಿಗ್ರಹವನ್ನ ಸರಿಯಾಗಿ ಕಂಡಿರ್ಲಿಲ್ಲ, ಇವತ್ತು ಆಕೆ ಕೊಟ್ಟಿರೋ ಬಟ್ಟೆಯಿಂದ ನಿನ್ ಛವಿ ನನಗೆ ಕಾಣಿಸ್ತು, ಆಕೆ ಕೂಡ ಮೋಕ್ಷ ಕೊಟ್ಬಿಡು ಅಂತಾರೆ. and it is told at that moment that lady got ಮೋಕ್ಷ. ಅದೇ ಕ್ಷಣಕ್ಕೆ ಆ ತಾಯಿಗೆ ಮೋಕ್ಷವನ್ನು ಪ್ರಸಾದಿಸ ಪರಮಾತ್ಮ ಅಂತಾರೆ. That is the beauty of bhaktas. ಭಕ್ತರ ಸಂಘದಲ್ಲಿದ್ರು, ಭಕ್ತರ ಜೊತೆ ಇದ್ರು ಮೋಕ್ಷವನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದ್ ನಂತರ ಇನ್ನೊಂದು ಏನಪ್ಪಾ ಅಂದ್ರೆ, ಅವರು ಆ ಟೈಮ್ ನಲ್ಲಿ ನಾರಾಯಣ 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 ಕೃಷ್ಣ ನಾರಾಯಣ ನಾರಾಯಣ ನಾರಾಯಣ. ಆಗಿನ ಸಮಯದಲ್ಲಿ ಕಾಶಿಯಿಂದ ಪಂಡಿತರು ಬಂದು ವಿವಾದ ಮಾಡೋದು, ಡಿಬೇಟ್. They used to have debates, and during that time with Madhav Das, what happened? Krishna came in the form of Madhav Das. Why? Because Madhav Das told that Kashmiri Pandit, I am sorry, nan sotogidini. I am sorry, I accept defeat anta Madhav Das ji ಒಪ್ಕೊಂಡ್ರಂತೆ. ಮಾಧವ್ ದಾಸ್ ಹೇಳಿದ್ರು, ಆ ಪಂಡಿತ ಹೇಳ್ದ ಮಾಧವ್ ದಾಸ್ಗೆ, ನನ್ ಬರ್ದ್ಕೊಡು ಅಂತ ಹೇಳ್ದ. ಸರಿ, ನಾನು ಇವಾಗ ಶೌಚಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಮತ್ತೆ ಬರೀತೀನಿ ಅಂತ ಹೇಳಿದ್ರಂತೆ ಮಾಧವ್ ದಾಸ್. ಮಾಧವ್ ದಾಸ್ ಜಿ ಬರೆಯೋಷ್ಟೊತ್ತಿಗೆ ಕೃಷ್ಣ ಪಟನಾಟಕ ಸೂತ್ರಧಾರಿ ನೇರವಾಗಿ ಆ ಮಾಧವ್ ದಾಸ್ ರೂಪದಲ್ಲಿ ಹೋಗ್ಬಿಟ್ಟು, ನಾನು ಗೆದ್ದಿರೋದು, ಈ ಪಂಡಿತನಿಗೆ ಏನು ಬರಲ್ಲ ಅಂತ ಬರ್ ಕಳ್ಸ್ಬಿಟ್ಟಿದೆ. ಆ ಪಂಡಿತ ಏನು ನೋಡ್ಲೇ ಇಲ್ಲ. ಬಟ್ ಪಂಡಿತ್ did not see anything at all. When he went back, he saw that he had got that letter in which he says, Madhav Das is the supreme and you are defeated in the Bari Sabha of all the Pandits. Imagine the ego blasting process. ಅಹಂಕಾರ ನಿರ್ಮೂಲನೆ ಮಾಡತಕ್ಕಂತ ಅದಕ್ಕಿಂತ ದೊಡ್ಡ ಉಪಾಯವೇ, ಅವನಿಗಿಂತ ದೊಡ್ಡದು ಯಾರು ಗೊತ್ತಿಲ್ಲ. If anybody knows the proper ego blasting process, it is only Narayana. ಅದಕ್ಕೋಸ್ಕರ ಹೇಳೋದು, भगवान को भक्त का अहंकार बिल्कुल पसंद नहीं. The divine doesn't like the ego of the devotee. It is better you go with surrender. ಸಮರ್ಪಣೆಯಿಂದ ಹೋಗ್ಬೇಕು. ಆದ ನಂತರ ಈ ಕಾಶಿಲಿರೋ ಪಂಡಿತನಿಗೆ ಇನ್ನ ಕೋಪ ವಿಜೃಂಭಣೆಯಿಂದ ಬಂದ, ಮಾಧವ್ ದಾಸ್
ಏನ್ ಬರ್ತಿದ್ಯಾ ನೀನು ಅಂತ. ಮಾಧವದಾಸ್ ನಾನೇನ್ ಬರ್ತೀನಪ್ಪ, ನಾನು ಹೇಳಿದ್ದೀನಲ್ವಾ ನಾನು ಸೋತಿದ್ದೀನಿ, ಅದೇ ಬರಿಬೇಕು ಅಂತ ಅಷ್ಟರೊಳಗಡೆ ನೀನು ಹೊರಟ್ಬಿಟ್ಟಿದ್ದೆ. ಇಲ್ಲ ನೀನ್ ಇದ್ರಲ್ಲಿ ಬರ್ತಿದ್ಯಾ, ನೋಡಿ ಏನ್ ಬರ್ತಿದ್ಯಾ ಅಂತ ಮತ್ತೊಮ್ಮೆ ತೋರಿಸ್ತಾನೆ ಪಾಪ. ಮಾಧವದಾಸ್ ಹೇಳ್ತಾನೆ ನನಗೇನು ಕಾಣಿಸ್ತಾ ಇಲ್ಲ ಕಣ ಅಂತಾನೆ. ಆ ಪಕ್ಕದಲ್ಲಿ ಬರ್ದಿರೋದು ಏನು ಕಾಣಿಸ್ತಾ ಇಲ್ಲ ಅಂತಾನೆ. ಮತ್ತೆ ಲೀಲೆ ಅವನು ಅವಾಗ ಏನಂತಾನೆ, ನೀನು ನನ್ ಜೊತೆ ಛಲ ಮಾಡ್ತಾ ಇದ್ಯಾ, ಯು ಆರ್ ಡಿಸೀವಿಂಗ್ ಮೀ, ನಿಜ ಹೇಳು ನೀನ್ ಏನ್ ಬರ್ದಿದ್ಯಾ ಇದ್ರಲ್ಲಿ ಅಂತ. ಅಪ್ಪ ನಾನು ಏನು ಬರ್ದಿಲ್ಲ. ಮತ್ತೆ ಆ ದಿವಸ ಬಂದಿರೋನು ಯಾರು ಅಂತ ಕೇಳಿ ಆವಾಗ ಮಾಧವದಾಸನ್ ಗೊತ್ತಾಗತ್ತೆ, ಮಾಧವದಾಸ ಹೆಸರು ಇಟ್ಕೊಂಡಿರತಕ್ಕಂತ ಮಾಧವನೇ ಬಂದು ಮಾಯಾ ಪಂಥವನ್ನ ಬರ್ದಿದ್ದಾನೆ. ಅದಕ್ಕೋಸ್ಕರ ಹೇಳೋದು, ಭಕ್ತರಲ್ಲಿ ಅವಮಾನ ಮಾಡಕ್ ಹೋದ್ರೆ ಭಗವಂತ ರಿವೆಂಜ್ ತಗೊಂಡೇ ತಗೊಂಡು. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ, ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ, ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ, ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ, ನಂದ ನಂದ ಗೋಪವೃಂದ ನಾರಾಯಣ ಕೇಶವ ಹರಿ ನಾರಾಯಣ ಕೇಶವ, ಅಚ್ಯುತಾನಂದ ಕೇಶವ ಮಾಧವ ಶ್ರೀಧರ ಮಾಧವ ಗೋವಿಂದ, 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 ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ನಿವಾಸಾಯ ಪಂಡರೀಪುರವಾಸಿನೇ ಪಾಂಡುರಂಗ ಪ್ರಕಾಶಾಯ ವಿಠ್ಠಲಾಯ ನಮೋ ನಮಃ. ಈ ರೀತಿಯಾದ ಭಕ್ತವತ್ಸಲನಾದ ಭಗವಂತನ ಒಂದು ಪ್ರತಿಮ ಚರಿತ್ರೆಯನ್ನ ಕೇಳಿ ಪ್ರತಿ ದಿವಸ ನಾವು ಭಾಗವತವನ್ನ ಶುರು ಮಾಡ್ತೀವಿ. ಇದು ಸರಿ ಇದೆಯಾ? ಎಲ್ರಿಗೂ ಸಮ್ಮತವಾಗಿದ್ಯಾ? ಪ್ರತಿ ದಿವಸ ಕೆಲವೊಂದು ಇನ್ಸಿಡೆಂಟ್ಸ್ ಪೂರ್ತಿ ಭಕ್ತ ಚರಿತ್ರೆ ತಗೊಳಕ್ ಆಗೋದಿಲ್ಲ, ನನ್ನ ಹತ್ರ ಸುಮಾರಷ್ಟಿದೆ. ಆದ್ರೆ ಕೆಲವೊಂದು ಭಕ್ತರಸದಲ್ಲಿ ಮಾಧವದಾಸರಂತ ಭಕ್ತರ ಹತ್ರ ಕೇಳ್ಕೊಳ್ಳೋದು ಒಂದೇ, ಭಗವಂತ ಪ್ರಾರಬ್ಧ ಹೇಗಾದ್ರೂ ಹಾಳಾಗೋಗಿ ನೀನ್ ನನ್ ಜೊತೆ ಇರಯ್ಯ ಪರಮಾತ್ಮ ಅಂತ. ನನ್ ಪ್ರಾರಬ್ಧದಲ್ಲಿ ಏನಿದೆಯೋ ನಾನು ಸ್ವೀಕರಿಸೋದಕ್ಕೆ ರೆಡಿ ಆಗಿದ್ದೀನಿ, ಕಂಡೀಷನ್ಸ್ ಅಪ್ಲೈ, ಯು ಶುಡ್ ಬಿ ವಿತ್ ಮೀ ಅಷ್ಟೇ. ಎಸ್ ಆರ್ ನೋ? ಕ್ಯಾನ್ ವಿ ಆಲ್ ಟೇಕ್ ದಟ್ ಸಂಕಲ್ಪ ಟುಡೇ? ಈ ಒಂದು ಸಂಕಲ್ಪ ತಗೊಂಡ್ಬಿಡೋಣ. ಏನು? ನನ್ನ ಪ್ರಾರಬ್ಧ, ನನ್ನ ಒಂದು ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಏನೇ ಕರ್ಮ ಆಗಿರ್ಲಿ, ಆಜನಿತ ಕರ್ಮಾಣಂ ಜನ್ಮ ಜನ್ಮಾರ್ಚಿತ ಕರ್ಮಾಣಂ ಇಹ ಜನ್ಮ ಕರ್ಮಾಣಂ ಯಹ ಜನ್ಮ ಕರ್ಮಾಣಂ ಸರ್ವ ಜನ್ಮ ಕರ್ಮಾಣಂ ಭಗವಂತನ ಸಾಕ್ಷಿ ನಮ್ಮ ಜೊತೆ ಸಾಕು. ದಿಸ್ ಇಸ್ ವಾಟ್ ಯು ನೀಡ್ ಟು ಪ್ರೇ. ಇಲ್ಲಿ ಒಂದೇ ಪ್ರಾರ್ಥನೆ ಮಾಡಿ ಭಾಗವತ. ಇವತ್ತಿನ ಅಧ್ಯಾಯ ಭಾಗವತ ಮಹಾಪುರಾಣ ಮಹಾತ್ಮಯ ಹಾಗೂ 1ನೇ ಸ್ಕಂದ. ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆ ಎಲ್ಲ ಹೇಳ್ತೀನಿ ನಿಧಾನಕ್ಕೆ, ಆದ್ರೆ 1ನೇ ಸ್ಕಂದ when we are starting, ನೀವು ಎಲ್ಲರೂ ನನ್ನ ಜೊತೆಯಲ್ಲಿ ಈ ಒಂದು ಶ್ಲೋಕವನ್ನ ಹೇಳಬೇಕು. ಆಯ್ತಾ? ಕೈ ಜೋಡಿಸ್ಬಿಟ್ಟು ಪ್ಲೀಸ್ ಕೀಪ್ ಯುವರ್ ಹ್ಯಾಂಡ್ಸ್ ಇನ್ ನಮಸ್ಕಾರ ಮುದ್ರ, ಸೆಟ್ ಸ್ಟ್ರೈಟ್ ಅಂಡ್ ವಿ ವಿಲ್ ಚಾಂಟ್ ದಿಸ್ ಶ್ಲೋಕ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ
श्रीकृष्णाय वयं नुमः सच्चिदानन्दरूपाय विश्वोत्पत्त्यादि हेतवे तापत्रय विनाशाय श्रीकृष्णाय वयं नुमः सच्चिदानंदरूपाय विश्वोत्पत्त्यादि हेतवे तापत्रय विनाशाय श्री कृष्णाय वयं नमः ಭಾಗವತ ಕೇಳ್ತಾ ಕೇಳ್ತಾ ಯಾವ BP ಟ್ಯಾಬ್ಲೆಟ್ ಬೇಡ, ಯಾವ ಟೆನ್ಷನ್ ಟ್ಯಾಬ್ಲೆಟ್ ಬೇಡ, ಯಾವ ನಿದ್ರೆ ಬರೋ ಮಾತ್ರೇನು ಬೇಡ. ಯಾಕೆಂದ್ರೆ ನೀವೆಲ್ಲರೂ ಸಚ್ಚಿತ್ತನಾನಂದ ಆಗಿರ್ತಕ್ಕಂಥ ಪರಮಾತ್ಮ ಜೊತೆ ಇದ್ದೀರಾ ಅಂತ ಒಂದು ಭಾವನೆ ನಿಮ್ಮಲ್ಲಿ ದೃಢವಾಗಬೇಕು. ಈ 7 ದಿವಸ ವುಡ್ರೋಸ್ ಅಪಾರ್ಟ್ಮೆಂಟ್ ಇಸ್ ಮಥುರಾ, ವುಡ್ರೋಸ್ ಅಪಾರ್ಟ್ಮೆಂಟ್ ಇಸ್ ಅಯೋಧ್ಯ, ವುಡ್ರೋಸ್ ಅಪಾರ್ಟ್ಮೆಂಟ್ ಇಸ್ ಪಂಢರ್ಪುರ, ವುಡ್ರೋಸ್ ಅಪಾರ್ಟ್ಮೆಂಟ್ ಇಸ್ ಕಾಶಿ, ವುಡ್ರೋಸ್ ಅಪಾರ್ಟ್ಮೆಂಟ್ ಇಸ್ ಎವ್ರಿ ಭಕ್ತ ವೈಕುಂಠದ ಹಾಗೆ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ ಅಲ್ವಾ. ಸಚ್ಚಿದಾನಂದ ರೂಪ, ನೆವರ್ ಫರ್ಗೆಟ್, ಯಾವತ್ತಿಗೂ ಮರಿಬೇಡಿ, ಅವನು ಸಚ್ಚಿದಾನಂದ ರೂಪ. ಅವನಿಂದಾನೇ ವಿಶ್ವ ಉತ್ಪತ್ತಿ, ಅವನಿಂದಾನೇ ವಿಶ್ವ ಲಯ ಸ್ಥಿತಿ ಎಲ್ಲ ಆಗ್ತಾ ಇರೋದು ಅವನಿಂದ. ವಿಶ್ವೋತ್ಪತ್ತಿ. ಅಯ್ಯೋ ನನಗೆ ತುಂಬಾ ಕಷ್ಟ ಇದೆ ರೀ ಅಂದ್ರೆ ಒಂದೇ ಪ್ರಾರ್ಥನೆ ಮಾಡ್ಕೊಳ್ಳಿ, ನೀನ್ ಕಷ್ಟ ಕೊಟ್ಟಿದ್ಯಾ ಅದನ್ನ ನಿವಾರಿಸೋ ಬುದ್ಧಿ ಕೂಡ ನೀನೇ. ಜನಗಳ ಮೇಲೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಅವ್ರಿಂತ ಅವ್ರಂತ ಅವ್ರು ಯಾವಾಗ್ಲೂ ಹಂಗೆ ಇರ್ತಾರೆ. ನಮ್ಮ ಧುರಿ ಇವ್ರ ಮೇಲೆ ಇರ್ಬೇಕು, ನಮ್ಮ ಧ್ಯಾನ ಇರ್ಬೇಕು. ಏನಂತೀವಿ ಇಂದ ಲಲಿತಾ ಸಹಸ್ರನಾಮ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಏನು ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ. ಧ್ಯಾನ ಧ್ಯಾತೃ ಧ್ಯೇಯ ಮೂರು ಭಗವಂತ ಆಗಿರ್ಬೇಕು. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಅಂತ ಅಷ್ಟೇ. ಇದು ಒಂದು ಶ್ಲೋಕ ನೆನಪಿಟ್ಕೊಂಡಿರಿ ದಿನಕ್ಕೆ. ಏನಪ್ಪಾ ಈ 7 ದಿವಸ, ಅದು 7 ದಿವಸ ಆದ್ಮೇಲೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಆಫ್ಟರ್ 7 days ಇಟ್ ವಿಲ್ ಬಿಕಮ್ ಎ ಹ್ಯಾಬಿಟ್. ಸೊ ಡೋಂಟ್ ವರಿ. ಏನು ಧ್ಯಾನ ಧ್ಯಾತೃ ಧ್ಯೇಯ. ಯಾರು? ನಾನು, ನನ್ನಲ್ಲಿರೋ ಪರಮಾತ್ಮ. ನಾನು ಅಂದ್ರೆ ನೀವು ಕೂಡ ನಿಮ್ಮಲ್ಲಿರೋ ಪರಮಾತ್ಮ. ಅರ್ಥ ಆಯ್ತಾ? ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀ ಕೃಷ್ಣಾಯ ವಯಂ ನಮಃ. ಈ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ you are not speaking about ordinary people, you are speaking about big people. So speaking about big people needs big introduction. ಯಾರು ಮಾತಾಡ್ತಾ ಇರೋದು? ವ್ಯಾಸ. ವ್ಯಾಸ ಅಂದ್ರೆ ಯಾರಪ್ಪ? ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಅದಕ್ಕೆ ಶೃಂಗೇರಿ ಗುರು ಪರಂಪರೆಯಲ್ಲಿ ಕೂಡ ಇವರು ತುಂಬಾ ಚೆನ್ನಾಗಿ ಒಂದು ಇದು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ವೇದವ್ಯಾಸಂ ಸ್ವಾತ್ಮ ರೂಪಂ ಸತ್ಯಸಂಧಂ ಪರಾಯಣಂ ಶಾಂತಂ ಜಿತೇಂದ್ರಿಯ ಕ್ರೋಧಂ ಸಶಿಷ್ಯಂ ಪ್ರಣಮಾಮ್ಯಹಂ. ಅದು ಸ್ವಲ್ಪ ವಿವೇಚನೆ ಮಾಡಲಿದೆ. ವೇದವ್ಯಾಸಂ ಸ್ವಾತ್ಮ ರೂಪಂ. ನಮಗೆ ದೇಹ ಆತ್ಮ ಬೇರೆ ಅಂತ ಗೊತ್ತಿದೆ, ಅವ್ರಿಗೆ ದೇಹ ಆತ್ಮ ಬೇರೆ ಅಂತ ಬುದ್ಧಿನೇ ಇಲ್ಲ. ಅವ್ರ ದೇಹವೇ ಆತ್ಮ, ಆತ್ಮವೇ ದೇಹ. ಯಾಕೆಂದ್ರೆ ಎಲ್ಲಾ ಕಡೆ ಆತ್ಮನ ನೋಡ್ತಾರೆ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ವ್ಯಾಸ ಇದನ್ನ ಇಂಟೆಲೆಕ್ಟ್ ಇಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ, ಭಾವನೆಗಳಿಂದ ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಸಾಕ್ಷಾತ್ವಾಗಿ ಜೀವಂತವಾಗಿತ್ತು. ಹಿ ವಾಸ್ ಲಿವಿಂಗ್ ದಟ್ ಶಿವೋಹಂ ಶಿವೋಹಂ ಸ್ವರೂಪ. ನಮಗೇನೋ ನಾವಿದನ್ನ ನೋಡಿದ್ರೆ ದೇಹ, ಅದನ್ನ ನೋಡಿದ್ರೆ ಪರದೇಹ ಇಲ್ಲ, ಅವ್ರಿಗೆಲ್ಲ ಒಂದೇ. ವೇದವ್ಯಾಸಂ ಸ್ವಾತ್ಮ ರೂಪಂ ಸತ್ಯ ಸಂಧ್ಯ ಪರಾಯಣಂ ಅಂತ ಹೇಳ್ತಾರೆ. ಯಾವಾಗ್ಲೂ ಸತ್ಯಕ್ಕೋಸ್ಕರ ಪಾರಾಯಣ ಮಾಡ್ತಾ ಇದ್ದಾರೆ. ಶಾಂತಂ, ಜ್ಞಾನಿಗಳು ಯಾವಾಗ್ಲೂ ಶಾಂತ. ಆಲ್ ದ ಜ್ಞಾನೀಸ್ ಆರ್ ಆಲ್ವೇಸ್ ಶಾಂತ. ಸೊ ಇಫ್ ಯು ಆರ್ ಶಾಂತ ಯು ಆರ್ ಅ ಜ್ಞಾನಿ, ಇಫ್ ಯು ಆರ್ ಅಶಾಂತ ಯು ಆರ್ ನಾಟ್ ಅ ಜ್ಞಾನಿ. ಸಿಂಪಲ್. ಅರ್ಥ ಆಯ್ತಾ? ಶಾಂತಂ ಜಿತೇಂದ್ರಿಯ ಕ್ರೋಧಂ. He had conquered his anger also. ಅವ್ರ ಕೋಪದ ಮೇಲೆ ಕೂಡ ಅವ್ರಿಗೆ ಒಂದು ಕಂಟ್ರೋಲ್ ಇತ್ತು. ಶಾಂತಂ ಜಿತೇಂದ್ರಿಯ ಕ್ರೋಧಂ ಸಶಿಷ್ಯಂ ಪ್ರಣಮಾಮ್ಯಹಂ. ವ್ಯಾಸ ಯಾರಪ್ಪ? ವ್ಯಾಸಂ ವಸಿಷ್ಠ ನಪ್ತಾರಂ, ವಸಿಷ್ಠರ ಪರಪೌತ್ರರು.
ವ್ಯಾಸ ಅಂದ್ರೆ ರಾಮಾಯಣ ಕೂಡ ಅವ್ರ ಕಾಲದಲ್ಲಿ ಇತ್ತು, ಮಹಾಭಾರತನೂ ಆಯ್ತು, ಇವಾಗ ಅವ್ರ ಮಗುವಿಂದ ನಮ್ಗೆ ಸಿಗ್ತಾ ಇರೋದು ಭಾಗವತ. ಇಂತ ಒಂದು ಗುರು ಪರಂಪರೆಗೆ ಚಪ್ಪಾಳೆ ಹೊಡೆಯಲಿಲ್ಲ ಅಂದ್ರೆ ನಮಗೆಲ್ಲ ಇದೆ ಇರೋದು. ವ್ಯಾಸ ಏನ್ ಕೊಟ್ರು? ಮಹಾಭಾರತ. ವ್ಯಾಸ ಪುತ್ರ ಏನ್ ಕೊಟ್ರು? ಭಾಗವತ. ವ್ಯಾಸ ತಾತ ಏನಿದ್ರು? ರಾಮಾಯಣ ತಾತ. ಹಂಗೆ ಅವ್ರ ಮಧ್ಯದಲ್ಲಿ ಅವ್ರ ತಂದೆ ಅವ್ರು ಏನ್ ಮಾಡಿದ್ರು ಅಂದ್ರೆ ವಿಷ್ಣು ಪುರಾಣ ಕೊಟ್ಟಿದ್ದು ಯಾರು? ನಮ್ಗೆ ಅವರೇ ಕೊಟ್ಟರು. ವ್ಯಾಸಂ ವಸಿಷ್ಠನಂತ the whole lineage has given us wonderful treatise of this. ಪರಾಶರ ಹೋರಶಾಸ್ತ್ರ. ಯಾರ್ಯಾರು ಜಾತಕದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೋ, all those people who are interested in astrology, please raise your hand. ಜಾತಕ ಶಾಸ್ತ್ರದಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ರೀಡ್ ದ ಪರಾಶರ ಹೋರಶಾಸ್ತ್ರ. ಅದು ಒಂದು ಓದಿದ್ರೆ ಸಾಕು, ಯು ವಿಲ್ ಗೆಟ್ ಎವ್ರಿಥಿಂಗ್. ಪರಾಶರ ಹೋರಶಾಸ್ತ್ರ ಕವರ್ಸ್ ಎವ್ರಿಥಿಂಗ್ ಅಬೌಟ್ ಕಾಲ, ಜ್ಞಾನ, ಕಾಲಾತೀತ ಕಾರಣ, ಕಾರಣ ಧ್ಯೇಯ ಕಾರಣ. ವಾಟ್ ಇಸ್ ದ ಕಾರಣ ಬಿಹೈಂಡ್ ದ ಕಾರಣ this happened? So then you go to this and Vyasa, you are talking about one more great person. ಇವಾಗ ನಾವಿಬ್ರು ಫ್ರೆಂಡ್ಸ್ ಏನಾದ್ರು ಸೇರ್ಕೊಂಡು ಕಾಫಿ ಟೇಬಲ್ ನಲ್ಲಿ ಕೂತ್ಕೊಂಡು ಏನ್ ನಡೀತಾ ಇದೆ ನಿನ್ ಜೀವನದಲ್ಲಿ ಅಂತ ಕೇಳ್ತಕ್ಕಂಥ ಗ್ರಂಥ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ 3 ಲಕ್ಷಣಸ್. ಶ್ರೋತೃ ವೈಲಕ್ಷಣ, ಯಾರು ಮಾತಾಡ್ತಾ ಇದಾರೆ ಅವ್ರ ವೈಲಕ್ಷಣ, ಗ್ರಂಥ ವೈಲಕ್ಷಣ. 3 ವೈಲಕ್ಷಣಗಳಿದೆ. ಏನೋ ಶ್ರೋತೃ, ಯಾರು ಕೇಳ್ತಾ ಇರೋದು? ಯಾರು ಕೇಳ್ತಾ ಇರೋದು? ಪರೀಕ್ಷಿತ್. ಹೂ ಇಸ್ ಪರೀಕ್ಷಿತ್? ಪಾಂಡವಾಸ್ ಸನ್. ಅಂದ್ರೆ ಅವ್ರಿಗೆ ಎಷ್ಟು ಇರ್ಬೇಕು, ಅವನ ಗ್ರ್ಯಾಂಡ್ ಸನ್ ಅದು ಎಷ್ಟು ಇರ್ಬೇಕು, ಹೌದೋ ಇಲ್ವೋ? ಅವ್ರಿಗೆ ಅಷ್ಟು ಇರ್ಬೇಕಿದ್ರೆ ನಾರಾಯಣ ಅವ್ರು ಕೂತ್ಕೊಳ್ಳ. ನಾರಾಯಣ ನಾರಾಯಣ ಪರೀಕ್ಷಿತ್ ಶ್ರೋತೃ. ಹೇಳಿದ್ಯಾರಪ್ಪ? ಸುಖಬ್ರಹ್ಮ. ಅವರಿಬ್ರು ಕೂತ್ಕೊಂಡು ಇಂಡಿಯಾ ಪಾಕಿಸ್ತಾನ ಏನಾಯ್ತು ಅಂತ ವಿಚಾರಣೆ ಮಾಡ್ತಾರ? ಇಲ್ಲ. ಅವ್ರು ಮಾತಾಡೋದು ಮನ್ವಂತರಗಳು ಯಾವುದು, ಸಮಯ ಹೇಗೆ, ನಾನು ಮೃತ್ಯು ಕ್ಷಯದಲ್ಲಿ ಕೂತಿರ್ಬೇಕಿದ್ರೆ ನನ್ನ ಸಮಯ ಹೆಂಗ್ ಪಾಸ್ ಮಾಡೋದು. ನೋಬಡಿ ಆಸ್ಕ್ ಹೌ ಟು ಪಾಸ್ ದ ಟೈಮ್ at the bed. There was a beautiful nurse who had come to nurse a old man. ಒಬ್ಬ ವೃದ್ಧ ಮನುಷ್ಯನಿಗೆ ಒಬ್ಬ ಸುಂದರವಾದ ನರ್ಸ್ ಬಂದು, ಈ ವೃದ್ಧ ಕೇಳ್ತಾನೆ, ಇದಕ್ಕಿಂತ ಸುಂದರವಾದ ನರ್ಸ್ ಬಂದಿದ್ರೆ ಹೋಗ್ಬೇಕಿದ್ರು ಸಂತೋಷ ಆಗ್ತಾ ಇದೆ. ಅಂದ್ರೆ ಅದ್ರಲ್ಲೂ ಕೂಡ ನಮಗೆ ಕಂಪ್ಯಾರಿಸನ್ ಇರುತ್ತೆ. ನಮ್ಮ ಮನಸ್ಸು ಬುದ್ಧಿ ಹೇಗೆ ಓಡುತ್ತೆ ನೋಡಿ. ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ನಾಸ್ತಿ ಯತ್ರ ಸಂಶಯಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ. Whatever is the last thought that you have at the time of the death is what you will become in the next birth. Scientifically proved, rats become born as cats. Why? Because the rat is always thinking about cat. So if you keep thinking about your enemy, welcome back to this earth in your enemy's house as a dog, cat or pet. Confirm, guarantee, return ticket. Don't worry, return ticket guarantee sigate. Yake? You continuously keep on thinking about your friend. ಪ್ರತಿ ದಿನ ರಾತ್ರಿ ಅವ್ರ ಬಗ್ಗೆನೇ ಯೋಚನೆ. ಅವ್ನು ನನಗೆ ಹಿಂಗ್ ಮಾಡ್ದ, ಅವ್ನು ನನಗೆ ಹಂಗ್ ಮಾಡ್ದ, ಅವನಿಗೆ. ಅದಕ್ಕೆ ಶಂಕರಾಚಾರ್ಯ ಬಾಲಸ್ಥಾವತ್ ಕ್ರೀಡಾ ಸಕ್ತ ತರುಣಸ್ಥಾವತ್ ತರುಣೀ ಸಕ್ತ ವೃದ್ಧಸ್ಥಾವತ್ ಸ್ಮಿತಾಸಕ್ತ ಪಾರೇ ಬ್ರಹ್ಮಣಿ ಗೋವಿನ ರಕ್ತ ಭಜ ಗೋವಿಂದಂ ಗೋವಿಂದಂ ಭಜ ಗುರುಮಧ್ಯೆ ಪ್ರಾಪ್ತೆ ಸಂಗೀತೆ ಕಾಲೇ ರಕ್ಷತಿ ದುಃಖಿಂ ನೈಮಿಷೇ ಸೂತಮಾಸೀನಂ ಅವಿವಾದ್ಯ ಮಹಾಮತಿಂ. ನೋಡಿ, ಎಲ್ಲ ಮಹಾ 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 ಅಂತ ಬರ್ತಾ ಇದ್ದಾರೆ. ನೈಮಿಷೆ ಎಲ್ಲಿ ನಡೀತಾ ಇದೋ? ನೈಮಿಷಾರಣ್ಯದಲ್ಲಿ. ಭಾಗವತ ಮಹಾತ್ಮ ಎಲ್ಲಿ ನಡೀತಾ ಇದೆ? ನೈಮಿಷಾರಣ್ಯದಲ್ಲಿ. ಸೂತಮಾಸೀನ್, ಯಾರು ಕೂತಿರೋದು? ಸೂತ. ಅವಿವಾದ್ಯ ಮಹಾಮತಿಂ. ಸೂತನ್ಗೆ ಯಾರು ನಮಸ್ಕಾರ ಮಾಡಿದ್ರು? ಶೌನಿಕ ಮಹಾಮುನಿಗಳು. ಶೌನಿಕ ಮಹಾಮುನಿಗಳು ಸೂತ ನಮಸ್ಕಾರ ಮಾಡಿ ಮಹಾಮತಿಂ ಅಂತ ಹೇಳ್ತಾರೆ. It is understood we are all Hanumans. Why? Because we forget our glory. ನಮಗೆ ನಮ್ಮ ಒಂದು ವಿಭೂತಿ ಗೊತ್ತಿರಲ್ಲ. ಯಾರಾದ್ರೂ ಬಂದ ಹೇಳಿದ್ರೆ, ಓ ನೀವ್ ಇಷ್ಟ ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಡೇ 10 ಲೋಟ ಕಾಫಿ ನಡೆಯುತ್ತೆ. ಯಾವುದೋ ಇಲ್ವೋ ಹಂಗೆ ಇಲ್ಲಿ ಕೂಡ ಮಹಾಮತಿಂ ಅಂತಾರೆ. ಯಾರನ್ನ? ಶೌನಕನ. ಶೌನಕ is called as ಮಹಾಮತಿಂ. Suta is called as Mahamati by Shaunaka.
ಸೂತ ಅಡ್ರೆಸ್ ಮಾಡೋದು ಮಹಾಮತಿಂ. ಶೌನಕ is says very good. When you address the right way is when you will get the blessings. मुझे आशीर्वाद दो, आगे बढ़ो. मेरे को आपका आशीर्वाद चाहिए, ले दो. That is how it works. ಕೇಳೋ ರೀತಿಯಲ್ಲಿ ನಾವು ಕೇಳಿದಾಗ ನಮ್ಗೆ ಆಶೀರ್ವಾದ ಬರುತ್ತೆ. ಅದಕ್ಕೋಸ್ಕರ ಇದು ಶೌನಕನ ಹತ್ರ ಕೇಳಬೇಕಿದ್ರೆ ಶೌನಕ ಹೇಳ್ತಾನೆ, ಮಹಾಮತಿ, ಮಹಾಮತಿ ಕಣಪ್ಪ, ನನಗೇನಾದ್ರೂ ಒಂದು ಹೇಳ್ಕೊಡುವ. ಅವಾಗ ಪ್ರಶ್ನೆ ಬರೋದು ಕೂಡ ಹಂಗೆ ಬರುತ್ತೆ. ನಾವು ಕೇಳೋ ರೀತಿಯಲ್ಲಿ ನಮ್ಮ ಪ್ರಶ್ನೆಗಳಿರುತ್ತೆ. ಈ ಸೇಸ್ ಶ್ರೇಯಸಾಂ ಯದ್ ಭವೇತ್ ಶ್ರೇಯಃ ಪಾವನಾನಾಂಚ ಪಾವನಂ. ಒನ್ ವಿಚ್ ಇಸ್ ಆಸ್ಪಿಷಿಯಸ್ ಅಮಾಂಗ್ ಆಸ್ಪಿಷಿಯಸ್. ಶುಭದಲ್ಲಿ ಶುಭವೇ ಯಾವ್ದಾಗುತ್ತೋ. ಪಾವನಾನಾಂಚ ಪಾವನಂ. ನೀರ್ ಕುಡಿದ್ರೆ ಎಲ್ಲ ದಾಹವು ಶಾಂತವಾಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಯಾರ ಕಥೆಗಳನ್ನ ಕೇಳಿದ ಮಾತ್ರಕ್ಕೆ ನಾವು ಪಾವನ ಆಗ್ತೀವೋ ಅದು ಯಾವುದು? ಪಾವನಾನಾಂಚ ಪಾವನಂ. ಕೃಷ್ಣ ಪ್ರಾಪ್ತಿ ಕರಂ ಶಾಶ್ವತ. ಶಾಶ್ವತವಾಗಿ ಕೃಷ್ಣ ಪ್ರಾಪ್ತಿ ಬೇಕು. ಕೃಷ್ಣ ಪ್ರಾಪ್ತಿ ಕರಂ ಶಾಶ್ವತ ಸಾಧನಂ ತ್ವದ್ ಅಧುನಾ. Can I meditate for 10,000 years and wait for Krishna to come? Instant dosa idli vada ಸಿಕ್ಬೇಕಿದ್ರೆ ನಾವು ಇನ್ಸ್ಟೆಂಟ್ ಕೃಷ್ಣ ಕೊಡತಕ್ಕಂತ ರೀತಿ ಹೇಳ್ರಿ ಅಂತಾರೆ. ಭಾಗವತ gives you that instant ಕೃಷ್ಣ ಪ್ರಾಪ್ತಿ. ಭಾಗವತದಲ್ಲಿ ಅಧುನಾ, immediate, ready-made Krishna for all of you. Shouldn't you be clapping for it? But ಅಧುನಾ, right now you will find Krishna. ಈ ಕ್ಷಣದಲ್ಲಿ ಅಂತ ಕೇಳೋದ್ರಲ್ಲಿ ಇರುತ್ತೆ. ಇಲ್ಲಿ ಕಿವಿಗಳಿಟ್ಕೊಂಡು ತಲೆಯಲ್ಲಿ ಮನೆಯಲ್ಲಿ ರಾತ್ರಿ ಊಟ ಏನಿದೆ ಅಂದ್ರೆ ಬರೋದಿಲ್ಲ ಕೃಷ್ಣ. ತನ ಮನ ಧನದಲ್ಲಿ ಇಲ್ಲಿ ಕೂತ್ಕೊಂಡು ಕುಳಿತರೆ, ಇಲ್ಲಿ ಕೇಳಿದ್ರೆ ಶಾಶ್ವತ್ ತದ್ ಅಧುನಾ. ಕೃಷ್ಣನ ಸಾಕ್ಷಾತ್ಕಾರ ಈ 7 ದಿವಸದಲ್ಲಿ ಆಗತ್ತೆ, ಅದರ ಸಂಶಯವಿಲ್ಲ ಅಂತ ಭಾಗವತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ. ಆಗ್ಲಿಲ್ಲ ಅಂದ್ರೆ ನನ್ನನ್ನು ಕೇಳ್ಬೇಡಿ, ನೀವು ಯೋಚನೆ ಮಾಡಿ ಯಾಕೆ ಆಗ್ಲಿಲ್ಲ ಅಂತ. ಆಮೇಲೆ ಹೇಳ್ತಾರೆ, ಐ ಡೋಂಟ್ ವಾಂಟ್ ಟು ನೋ ಯುವರ್ ಸ್ಪಿರಿಚುವಲ್ ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟು ಕೋಟಿ ಇದೆಯೋ, ನಿಮ್ಮ ಹತ್ರ ಎಷ್ಟು ಲ್ಯಾಂಡ್ಸ್ ಇದೆಯೋ, ಎಷ್ಟು ಮನೆಗಳಿದೆಯೋ ನನಗದು ಬೇಡವೇ ಬೇಡ. ನೀವಿಲ್ಲಿ ಭಾಗವತಕ್ಕೆ ಬಂದಿದ್ದೀರಾ ಅಂದ್ರೆ ಜನ್ಮ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಜನ್ಮ ಜನ್ಮಗಳ ಪುಣ್ಯ ಆಗಿದ್ರೆ ಮಾತ್ರ ಇಲ್ಲಿ ಕೂತ್ಕೊಳ್ಳಕ್ ಅರ್ಹತೆ ಆಗುತ್ತೆ. ಸೊ ಯು ನೀಡ್ ಟು ಕ್ಲಾಪ್ ಫಾರ್ ಯುವರ್ ಸೆಲ್ಫ್. ಜನ್ಮ ಜನ್ಮಾಂತರೇ ಪುಣ್ಯಂ ತದಾ ಭಾಗವತಂ ಲಭೇತ್. ಇದಕ್ಕಿಂತ ಶುದ್ಧವಾಗಿರತಕ್ಕಂಥದ್ದು, ಇದಕ್ಕಿಂತ ಮಂಥನೆ ಮಾಡತಕ್ಕಂಥದ್ದು ಬೇರೆ ಯಾವುದು ಇಲ್ಲ ಅಂತ ಹೇಳಿ. ಅದ ನಂತರ ಭಕ್ತಿ ಮತ್ತೆ ನಾರದ ಸಂವಾದ ಆಗುತ್ತೆ. ಭಕ್ತಿ ಇಸ್ ಕ್ರೈಮ್. ಇವಾಗ ಕೂಡ ಕ್ರೈ ಮಾಡ್ತಾರೆ ಪಾಪ ಭಕ್ತಿ. ಯಾಕೆ? 1 ವರ್ಷ ಆಯ್ತು ನೀ ಭಾಗವತ ಕೇಳಿ, ಮತ್ತೊಮ್ಮೆ ಕೇಳಬೇಕು ಅಂತ. ಯಾಕೆ? ಭಾಗವತ ಇಸ್ ಸಚ್ ಅಮೃತಮಯವಾದ ರಸ ಸಂಪನ್ನ ಗ್ರಂಥ. You read some books, you will get wonderful knowledge. You read Shiva Sutras, Patanjali Yoga Sutras, Ashtavakra Gita, you read Bhagavad Gita, you will get amazing knowledge. You read Narada Bhakti Sutra, you will cry in bhakti. ಭಕ್ತಿ ಬಗ್ಗೆ ಹೇಳ್ತಾರೆ ಅವರು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಕ್ತಿ ಬಗ್ಗೆ ಅಂದ್ರೆ, ಯಾವುದೇ ಒಂದು ಕಾರಣಕ್ಕೂ ಆ ಲೈನ್ ಬ್ರೇಕ್ ಆಗಿದ್ದರೆ ನಾವು ಯೋಚನೆ ಮಾಡ್ತೀವಲ್ಲ, ಅದು ಭಕ್ತಿ. ಸೋಮವಾರ ಶಿವನ್ನ, ಮಂಗಳವಾರ ಹನುಮಂತನ, ಬುಧವಾರ ವಿಷ್ಣುನ ಇಟ್ಕೊಂಡ್ರೆ ಯಾವೊಬ್ರು ಬರಲ್ಲ ಅಂತ ಹೇಳ್ತಾರೆ. ಕಬೀರ್ ಅದಕ್ಕೋಸ್ಕರ ಹೇಳೋದು, ಏಕೆ ಸಧೆ ಸಬ್ ಸಧೆ ಸಬ್ ಸಧೆ ಸಬ್ ಜಾಯೆ. ಅದಕ್ಕೋಸ್ಕರ ಹೇಳೋದು, ಯಾರು ಒಬ್ರು ಇಟ್ಕೊಳ್ಳಿ. ಇಷ್ಟ ದೇವರು, ಗುರುದೇವರು ಒಬ್ರು ಇಟ್ಕೋಬೇಕು. 100 ದೇವತೆಗಳು ಪೂಜೆ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ದೇವ್ರ ಮನೆಯಲ್ಲಿ ಒಬ್ಬರು ದೇವರ ಅವತಾರಗಳು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ನಮ್ಮ ಮನಸ್ಸಲ್ಲೇ ಗೊಂದಲ ಒಂದಾಗತ್ತೆ, ಅಯ್ಯೋ ನಾನು ಶಿವನ್ ಪ್ರಸಾದ ಕೊಟ್ಟೆ, ಗಣಪತಿಗೆ ಇಟ್ಟಿಲ್ಲ ಅಂತ. ಆಗತ್ತೋ ಇಲ್ವೋ? ಶಿವನ್ಗೆ ಅಭಿಷೇಕ ಮಾಡಿದ್ವಿ, ಇವ್ರಿಗೆ ಅಭಿಷೇಕ ಮಾಡಿಲ್ಲ, ಹೌದೋ ಇಲ್ವೋ? ಆ ಗೊಂದಲಗಳೆಲ್ಲ ಬೇಡ. ಏಕೆ ಭಜೆ ಸಬ್ ಸಜೆ ಸಬ್ ಸದೇ ಸಬ್ ಜಾಯೆ. ಒಬ್ಬರನ್ನ ಇಟ್ಕೊಳ್ಳಿ. ಇಷ್ಟ ದೇವರು, ಕುಲದೇವರು ಇದಿರ್ಬೇಕು ಅಷ್ಟೇ. ಗುರುದೇವರು, ಈ 3 ಇದ್ರೆ ಸಾಕು. ಯಾಕಂದ್ರೆ ಗುರುವಿಂದ ಗತಿ ಇಲ್ಲ, ಹೌದೋ ಇಲ್ವೋ? ಅದಕ್ಕೆ ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಸಚ್ಚಿದಾನಂದ ಗುರು ಮಹಿಮಾ, ಪಾವನ ಮನ ಗುರು ಮಹಿಮಾ, ಅಜ್ಞಾನ ನಾಶಕ ಗುರು ಮಹಿಮಾ, ಪ್ರಜ್ಞಾ ಪ್ರಕಾಶಕ ಗುರು ಮಹಿಮಾ,
जय गुरुदेवा 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 अनेक जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। अनेक जन्म संप्राप्त कर्म बंध विदाहिनी ಅನೇಕ ಜನ್ಮ ಸಂಪ್ರಾಪ್ತ ಒಂದು ಜನ್ಮ ಕಲ್ಪನೆ ಇಷ್ಟು ಕಷ್ಟಗಳು ಎಷ್ಟೊಂದು ಜನ್ಮಗಳು ಕರ್ಮಗಳು ತಗೊಂಡ್ ಬಂದಿದ್ದೇವಯ್ಯ ಗುರುವರಯ್ಯ ಏನಾದ್ರೂ ಒಂದ್ ಮಾಡಿ ಕರುಣಿಸು ಅಂತ ಪ್ರಾರ್ಥನೆ ಅಷ್ಟೇ ಉಳಿದಿದ ಅವ್ರ ಇಚ್ಛೆ ನಾವ್ ಯಾವಾಗ್ಲೂ ಅದೇ ಹೇಳ್ತೀವಿ ಏ ಮೇರಿ ಅರ್ಜಿ ಹೇ ಬಾಕಿ ತೇರಿ ಮರ್ಜಿ ಹೇ ನನ್ ಕಡೆಯಿಂದ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀಯೋ ರಿಜೆಕ್ಟ್ ಮಾಡ್ತೀಯೋ ನಿನ್ ಮೇಲೆ ಇದೆಯಪ್ಪ ಅಂತ ಹೇಳಿ ಸೊ ಸನತ್ ಕುಮಾರ ಅರೈವ್ಡ್ ಅಟ್ ಬದ್ರಿಕಾ ಆಶ್ರಮ್ ವೇರ್ ದೇ ಮೆಟ್ ನಾರದ ಸನತ್ ಕುಮಾರ ಬದ್ರಿಕಾ ಆಶ್ರಮದಲ್ಲಿ ಬಿಟ್ಟಿದ್ದ ನಾರದನ ಭೇಟಿ ಆಗ್ತಾರೆ ನಾರದ ಅಂತ ನಾನು ಎಲ್ಲಾ ಕಡೆ ಸುತ್ತಬಿಟ್ಟಿದ್ದೀನಿ ನಿಮಗೆ ಒಳ್ಳೆ ತೀರ್ಥಗಳು ಹೇಳ್ಬೇಕಂದ್ರೆ ಜಲ ಥಲ ಹಾಗೂ ಗಾಳಿಯಲ್ಲಿರ್ತಕ್ಕಂಥ ತೀರ್ಥಗಳು ಹೇಳ್ತಾರೆ ಪುಷ್ಕರ ಚಕ್ರತೀರ್ಥ ನೈಮಿಷಾರಣ್ಯ ಈ ಮೂರ್ ನೆನಪಿಟ್ಕೊಂಡಿದ್ದೀನಿ ನೀವು ನಾರ್ತ್ ಇಂಡಿಯಾ ಕಡೆ ಹೋದ್ರೆ ನೆಕ್ಸ್ಟ್ ಟೈಮು ನೈಮಿಷಾರಣ್ಯ ಹೋಗ್ಲೇಬೇಕು ಅದು ಒಂದು ಐಟಿನರಿಯಲ್ಲಿ ಇಟ್ಕೊಂಡ್ಬಿಡಿ ಕೀಪ್ ದಿಸ್ ಇನ್ ಯುವರ್ ನೈಮಿಷಾರಣ್ಯ ಇಸ್ ಅ ವೆರಿ ವೆರಿ ಪವರ್ಫುಲ್ ಪ್ಲೇಸ್ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಒಂದೊಂದು ಉದಾಹರಣೆ ಇದೆ ಇತಿಹಾಸ ಇದೆ ಹಾಗೆ ಪುರಾಣ ಮತ್ತೆ ಇತಿಹಾಸಗಳಿಗೆ ಎಷ್ಟು ಜನಕ್ಕೆ ವ್ಯತ್ಯಾಸ ಗೊತ್ತುಂಟು ಯಾರಿಗಾದ್ರೂ ಗೊತ್ತಿದೆ ಪುರಾಣ ಮತ್ತೆ ಇತಿಹಾಸ ಬರೀ ಎರಡು ರಾಮಾಯಣ ಮಹಾಭಾರತ ಯಾಕಪ್ಪ ಇತಿಹಾಸ ಅಂದ್ರೆ ಈ ತರ ಆಗಿತ್ತು ಏನಾಗಿತ್ತೋ ಅದನ್ನ ಬಡ್ದಿರೋದು ಇತಿಹಾಸ ಪುರಾಣ ಜ್ಞಾನ ಸಂಹಿತಂ ಅಂತ ಹೇಳ್ತಾರೆ ಪುರಾಣಗಳಿಂದ ಜ್ಞಾನ ಬರುತ್ತೆ ಅದಕ್ಕೋಸ್ಕರ ಪುರಾಣ ಅಂತೀವಿ ಅದು ಪುರಾಣ ಅಂತಕ್ಕಂಥ ಪುರಾಣ ಅಲ್ಲ ಹಿಂದಿ ಪುರಾಣ ಅಲ್ಲ ಪುರಾಣ ಅಂದ್ರೆ ಅದ್ರಲ್ಲಿ ಎಲ್ಲ ಜ್ಞಾನವೂ ತುಂಬಿದೆ ಅಂತ ಅರ್ಥ ನೀವು ಯಾವ್ದೇ ಪುರಾಣ ಆಯ್ತಾ ಅದಕ್ಕೋಸ್ಕರ ಪೂರ್ತಿ ಓದ್ಬೇಕು ಮತ್ಸ್ಯ ಪುರಾಣ ಲೈಬ್ರರಿಲಿ ಸಿಡ್ನಿ ಶಿಲ್ಡನ್ ವಿಲಿಯಂ ಶೇಕ್ಸ್ಪಿಯರ್ ಎಲ್ಲ ಇರುತ್ತೆ ಆದ್ರೆ ನಮ್ಮ ಹಿಂದೂ ಒಂದು ಮತದಲ್ಲಿರೋದು ಸನಾತನ ಧರ್ಮವನ್ನ ಅನುಸಾರಿಗಳಾಗಿರುವಂತ ನಮಗೆ ಬೃಹದಾರಣ್ಯಕ ಉಪನಿಷತ್ ಏನು ಅಂತಾನೆ ಗೊತ್ತಿಲ್ಲ ಭಾಗವತ ಏನು ಗೊತ್ತಿಲ್ಲ ಭಗವದ್ಗೀತಾ ಏನು ಅಂತಾನು ಗೊತ್ತಿಲ್ಲ ಎಷ್ಟೊಂದ್ ಜನ ಹೇಳ್ತಾರೆ ಭಾಗವತ ಗೀತಾ ಮೇಲೆ ಹೇಳ್ತಾ ಇದ್ದೀರಾ ಕೌಶಿಕ್ ಅವರೇ ಅಂತ ನಾನು ಹೇಳಿದೆ ಓಂ ನಮಃ ಶಿವಾಯ ಇನ್ನೇನು ಹೇಳಕ್ಕ ಭಾಗವತಾನೇ ಬೇರೆ ಭಗವದ್ಗೀತಾನೇ ಬೇರೆ ಬೋತ್ ಆರ್ ಟು ಡಿಫ್ರೆಂಟ್ ಮಾಸ್ಟರ್ ಪೀಸಸ್ ಅಂತದಲ್ಲಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಿಲಾಖೆಯ ಚಕ್ಷುರುನ್ಮೀಲಿತಂ ತಸ್ಮೈ ಶ್ರೀ ಅಂತ ಗುರುಗಳ ಸಾನ್ನಿಧ್ಯದಲ್ಲಿ ನಾವಿರ್ಬೇಕು we should stay in the presence of guru to experience the spiritual path ನಾನು ನಿಜ ಹೇಳ್ತೀನಿ ಲಲಿತಾ ಸಹಸ್ರನಾಮ ನಮ್ಮ ತಾಯಿ 8 years ಗುರುಗಳ ಜೊತೆ ಸೇರಿ ನೆಲೆಸಿ ಥಿಯರಿ ಯುವರ್ ಪೇರೆಂಟ್ಸ್ ಕ್ಯಾನ್ ಗಿವ್ ಯು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೇಳ್ತಾರೆ ಈಗಿನ ಕಾಲದ ಮಕ್ಕಳಿಗೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅಯ್ಯೋ ಇದು ಬರೀ ಮುದುಕರ ಸಭೆ ಅನ್ಕೋಬಾರ್ದು ಐ ಆಮ್ ವೆರಿ ಹ್ಯಾಪಿ ಟು ಸಿ ಸಮ್ ಯಂಗ್ ಫೇಸಸ್ ಹಿಯರ್ ವೆರಿ ಗುಡ್ ಅರ್ಥ ಆಯ್ತಾ ಅಂದ್ರೆ ಏನಪ್ಪಾ ಅರ್ಥ ಎಲ್ರೂ ಇರ್ಬೇಕು ವಿಶ್ವಂ ವಿಷ್ಣು ಷಟ್ಕಾರ ಅಂತ ಶುರು ಮಾಡಿದ್ರೆ ಅವ್ರು ಲಾಸ್ಟ್ ಅಲ್ಲಿ ಏನ್ ಹೇಳ್ಬೇಕು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರೀಶ ದೇ ಶುಡ್ ನೋ ದಟ್ ಎಂಟೈರ್ ವಿಷ್ಣು ಸಹಸ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮಾತಾ ಅಂತ ಶುರು ಮಾಡಿದ್ರೆ ಅವ್ರು ಶಿವಾಶಿವಶಕ್ತಿಗೆ ರೂಪಿಣಿ ನೃತಾಂಬಿಕಾದಿ ಮುಗಿಸ್ಬೇಕು ಅದು ಅವ್ರಲ್ಲಿರ್ತಕ್ಕಂಥ ವಿದ್ಯೆ ತುಂಬಿಸ್ಬೇಕು ಕೋಡಿಂಗು ತುಂಬಿಸಿ ಟೆಕ್ನಾಲಜಿ ತುಂಬಿಸಿ ಅವೆಲ್ಲ ಏನ್ ಬೇಡ ಅನ್ನಲ್ಲ ಅದ್ರ ಜೊತೆ ಇದು ಕೂಡ ಇಟ್ಕೊಳ್ಳಿ ಅಂತ ಪ್ರಾರ್ಥನೆ ವ್ಯಾಸ ಆಯ್ತಾ ಈಗ ನಾರದ ಎಲ್ಲಾ ಕಡೆ ಹೋಗ್ತಾರೆ ನಾನು 3 ಜಾಗ ಹೇಳಿದೆ ಯಾವ್ದಪ್ಪ ನೈಮಿಷಾರಣ್ಯ ಪುಷ್ಕರ ಚಕ್ರತೀರ್ಥ ಇದಾದ್ರೆ ದಯವಿಟ್ಟು ಎಲ್ರು ಹೋಗ್ಬಿಟ್ಟು ಬನ್ನಿ ಇದು 3 ಸೇರಿದ್ರೆ 12 ಜ್ಯೋತಿರ್ಲಿಂಗಾನು ಓದಂಗಾಯ್ತು 18 ವೈಕುಂಠ ಸ್ಥಳಗಳು ಕೂಡ ನೋಡೋದಂಗೆ ಪುಣ್ಯ ಅಷ್ಟೇ ನೈಮಿಷಾರಣ್ಯ ಒಂದು ಹೋಗ್ಬಿಟ್ಟು
ಅದಕ್ಕೆ ಒಂದ್ ದಿವಸ ಪ್ಲಾನ್ ಹೋಗ್ಬಿಟ್ಟು ಟಕ್ಕಂತ ಹೋಗಿ ಬರೋದಲ್ಲ. ನೈಮಿಷಾರಣ್ಯದಲ್ಲೇ ಇರೋದಕ್ಕೆ ಮೂರ್ ದಿವಸ ಇದ್ರು ಕಡಿಮೆ, ಅಲ್ಲಿ 3 ದಿವಸ ಇದ್ರು ಕಡಿಮೆ ನೈಮಿಷಾರಣ್ಯ. ಅದು ಅಷ್ಟು ಇಂಪಾರ್ಟೆಂಟ್, ಸಚ್ ಅನ್ ಇಂಪಾರ್ಟೆಂಟ್ ಪ್ಲೇಸ್. ಸೊ ನಾರದ went on a pilgrimage to Pushkara, Prayaga, Kashi, Godavari, Haridwar, Kurukshetra, Sriranga, Rameshwara, but found no peace. ಇದು ತುಂಬಾ ಗೊತ್ತಿರೋ ಒಂದು ಭಜನೆ ತರ ಇದೆ ಅಲ್ವಾ ನಮ್ಗೆ. ಆಶ ಕ್ಲೇಶ ದೋಷವೆಂಬ ಅಬ್ಬಿಯೋಳು ಮುಳಗಿ ಅವನ ಪಾಶದೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಎಷ್ಟು ದೇಶ ತಿರುಗುತ್ತೇವೆ ಬಾಹುದೇನು ಅಲ್ಲಿಗೆ ಹೋದೇನು. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆಯ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಇಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರ ಫಲವೇನು ಈ ಛಲವೇನು. ಇಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಹಿಂದೆ ಯಾರು ನೆನೆಯಲಿಲ್ಲ ಮನದರಿಯಲಿಲ್ಲ. ಇಷ್ಟು ಜಾಗ ಹೋಗಿ ಕೂಡ ಎಲ್ಲಾ ಹೊತ್ಕೊಂಡು ಹೋಗ್ತಿರಲ್ವಪ್ಪ, ಏನು ಪ್ರಯೋಜನ? ಮಾಡ್ಬೇಕಿದ್ರೆ ನಿಷ್ಠೆಯಿಂದ ಮಾಡ್ಬಿಟ್ರೆ ಮುಗ್ದೋಗತ್ತೆ. ಅದಕ್ಕೆ ಕೇಳ್ಬೇಕಿದ್ರು 100% ಕೇಳಿ, ಭಜನೆ ಹಾಡ್ಬೇಕಿದ್ರು 100% ಹಾಡಿ. ಅರ್ಥ ಆಯ್ತಾ? ಏನ್ ಮಾಡ್ಬೇಕು? ಭಜನೆ ಹಾಡ್ಬೇಕಿದ್ರು ನಾನು 1 ಗಂಟೆ ಇಲ್ಲಿಂದ ಅಲ್ಲಿ ತನಕ ಹೋಗ್ತೇನೆ. ನೀವೆಲ್ಲರೂ ಇಷ್ಟು ಜನ ಇದ್ದೀರಾ ಭಕ್ತ ಮಹಾಜನರು, ಒಂದು ಸ್ವಲ್ಪ ವಿಜೃಂಭಣೆ ಮಾಡಿದ್ರೆ ಇಡೀ ಲೊಕ್ಯಾಲಿಟಿ ಅಲ್ಲಾಡಲ್ವಾ? ನಾರಾಯಣ 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 ಗೋವಿಂದ ನಾರಾಯಣ ಗೋವಿಂದ ಈ ಹೆಸರುಗಳು ಹೇಳುತ್ತೆ. ಅದಕ್ಕೋಸ್ಕರ ಭಾಗವತ ಕತೆ ಕೇಳ್ತೀವೋ ಬಿಡ್ತೀವೋ, ಕೆಲವೊಂದು ಅರ್ಥ ಆಗತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಯಾಕೆಂದ್ರೆ ಈ ಮಹಾಗ್ರಂಥವನ್ನ ನಾನೇ ಸುಮಾರು ಸತಿ ಓದ್ಬಿಟ್ಟು ಕೂಡ ನನಗೆ ತಲೆಯಲ್ಲಿ ಏನೂ ಹೋಗ್ಲಿಲ್ಲ. ಇಲ್ಲಿ ಕೂತ ಮೇಲೆ ಯಾರು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಓದ್ಬೇಕಿದ್ರೆ ಹೇಳೋದಷ್ಟೇ. ಆದ್ರೆ ನಾವು ಸ್ವತಃವಾಗಿ ಅಧ್ಯಯನ ಮಾಡ್ಬೇಕಿದ್ರೆ ಈ ಬುದ್ಧಿಗೆ ಅಷ್ಟು ಶಕ್ತಿ ಇಲ್ಲ. ಆ ಭಗವಂತನ ಅನುಗ್ರಹಿಸಿದ್ರೆ ಮಾತ್ರ ಈ ಪುಸ್ತಕದಲ್ಲಿ ಏನಿದೆ ಅಂತಕ್ಕಂಥದ್ದು ಅರಿವು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಮೇಲಿಂದ ಇವತ್ತಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಬೆಡ್ರೂಮ್ ಅಲ್ಲಿ, ನಿಮ್ಮ ಕಬರ್ಡ್ ಅಲ್ಲಿ ಒಂದು ಶೆಲ್ಫ್ ಖಾಲಿ ಮಾಡಿಕೊಂಡು ರಾಮಾಯಣ, ಮಹಾಭಾರತ, ಇದು ಏನು ಪುರಾಣಗಳು ಎಲ್ಲ ಇಟ್ಬಿಡು ಅಂತ ಒಂದು ಸಂಕಲ್ಪ ತಗೊಂಡಿದ್ದೀರಾ ನನ್ನ ಕಡೆಯಿಂದ. We will all join together to add some. ಅದಕ್ಕೆ ಅಂತಂದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಊಟಗಳೆಲ್ಲ ತಿನ್ನೋದಕ್ಕಿಂತ ಒಂದ್ ಸ್ವಲ್ಪ ಫಂಡ್ಸ್ ಹಾಕಿ ನಾವೇ ಪುರಾಣಗಳು, ಉಪನ್ಯಾಸಗಳೆಲ್ಲ ಇಟ್ಕೊಂಡಿರೋದು ನಮ್ಮ ಸಂಸ್ಕೃತಿಗೆ ಶ್ರೇಷ್ಠ. ಎಂಜಾಯ್ ಯುವರ್ ಪಾರ್ಟೀಸ್, ಐ ಆಮ್ ನಾಟ್ ಅಗೇನ್ಸ್ಟ್. ಎಂಜಾಯ್ ಯುವರ್ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಎವ್ರಿಥಿಂಗ್ ಐ ಆಮ್ ಓಕೆ ಫಾರ್ ಇಟ್. ಬಟ್ 1 hour in a day, read one scripture. 1 hour a day ಆಗ್ಬೋದೋ ಇಲ್ವಪ್ಪ? ಏನಿಲ್ಲ, ಭಗವದ್ಗೀತೆ ಒಂದು ತಗೊಂಡು ಓದಿದ್ರು ಸಾಕಪ್ಪ. ಅದಕ್ಕೆ ಟೈಮ್ ಇಲ್ಲ ಅಂತದ್ದು. ನಾರದ ಭಕ್ತಿ ಅಳ್ತಾ ಇರ್ತಾರೆ, ಭಕ್ತಿ ಹೇಳ್ತಿರ್ತಾರೆ, ಭಗವಂತ ನಾನು ಬರೀ ಬೃಂದಾವನಕ್ಕೆ ಹೋಗ್ಬಿಟ್ಟು ಬಂದೆ, ಅಲ್ಲಿ ನನ್ನ ಜೀವನ ಉದ್ಧಾರವಾಯ್ತು, ಆದ್ರೆ ನನ್ನ ಮಕ್ಕಳ ಜ್ಞಾನ ಮತ್ತೆ ವೈರಾಗ್ಯ. ಅದೇನ್ ಸರ್, ಭಕ್ತಿ ಮಕ್ಕಳು ಹೆಂಗಾಗ್ತಾರೆ? ಜ್ಞಾನ ವೈರಾಗ್ಯ. ಭಕ್ತಿ ಇದ್ರೆ ತಾನೇ ನನಗೆ ಜ್ಞಾನ ಮತ್ತೆ ವೈರಾಗ್ಯ ಬರೋದು. ಭಕ್ತಿ ಇಲ್ದಿರೋದ್ರೆ ಎಲ್ಲಿಂದ ಬರುತ್ತೆ? ಯಾವ್ದ್ರ ಮೇಲಾದ್ರೂ ಪ್ರೀತಿ ಉಂಟಿದ್ರೆ ಭಕ್ತಿ, ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಲೋಚನೆ ಬರುತ್ತೆ, ಅದು ಜ್ಞಾನ. ಅರ್ಥ ಆಯ್ತಲ್ಲ? ಆ ಜ್ಞಾನ ಹೆಚ್ಚಾದಾಗ ಪ್ರಪಂಚ ದೂರ ಆಗತ್ತೆ, ಅವನು ಹತ್ರ ಬರ್ತಾನೆ, ಅದು ವೈರಾಗ್ಯ. ನಮ್ಮ ಉಡುಪಿ ಹೇಳ್ತಾ ಇದ್ರು, ವೈರಾಗ್ಯ ಇಸ್ ನಾಟ್ ಲೀವಿಂಗ್ ದ ವರ್ಲ್ಡ್, ಇಟ್ ಇಸ್ ವಿಶೇಷ ಅನುರಾಗ ಫಾರ್ ಕೃಷ್ಣ. ವೈರಾಗ್ಯ ಅಂದ್ರೇನು? ವಿಶೇಷವಾದ ಅನುರಾಗ. ಯಾರ ಮೇಲೆ? ನಮ್ಮ ಮೇಲಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಸಿಕ್ಕಿದ ಮೇಲಲ್ಲ, ಅವನು. ವಿಶೇಷ ಅನುರಾಗ ಫಾರ್ ಕೃಷ್ಣ ಇಸ್ ವೈರಾಗ್ಯ. ಸೊ ಇಫ್ ಯು ಆರ್ ಗೋಯಿಂಗ್ ಅವೇ ಫ್ರಮ್ ದ ವರ್ಲ್ಡ್, ದೆನ್ ಯು ಆರ್ ಹ್ಯಾಪಿ. ಆವಾಗ ನಾರದ ಹೇಳ್ತಾನೆ, ವೃಥಾ ಖೇದಸಿಯೇ ಬಾಲೆ, ಯಾಕಮ್ಮ ಅಳ್ತೀಯ ಸುಮ್ನೆ, ಶ್ರೀಕೃಷ್ಣ ಚರಣಾಂಬುಜ ಅಂತ ಹೇಳ್ತಾರೆ. ಅದ್ ಹೇಳ್ತಾನೆ. ಡೆಫಿನೇಷನ್ ಏನು? ಭಕ್ತಿ ಡೆಫಿನೇಷನ್ ಏನು ಅಂತ ಕೇಳ್ಬೋದು ಎಷ್ಟೊಂದು ಜನ. ಏನ್ ಹೇಳ್ತಾರೆ? ಅಹಂ ಭಕ್ತಿ ರೀತಿ ಖ್ಯಾತ. ನಾನು ಎಲ್ಲಿ ಹುಟ್ಟಿರೋದು? ವೇರ್ ಆಮ್ ಐ ಬಾರ್ನ್?
ಉತ್ಪನ್ನೇ ದ್ರಾವಿಡೇ ದೇಶೇ, ತಮಿಳುನಾಡು ಅಲ್ಲಿ ಹುಟ್ಟಿರೋದು. ಉತ್ಪನ್ನೇ ದ್ರಾವಿಡೇ ದೇಶೇ ಸಾಹಂ ವೃದ್ಧಿ ಕರ್ನಾಟಕೆ, ನಮ್ಮ ಕರ್ನಾಟಕ ದೇಶದಲ್ಲಿ ಬಂದಿದೆ. ಯು ಶುಡ್ ಬಿ ಪ್ರೌಡ್. ಇಂಥ ಭಾಗವತದಲ್ಲಿ ಕರ್ನಾಟಕ ಕೇಳಿಸ್ತಾ ಇದೆ ಅಂತ ಚಪ್ಪಾಳೆ ಬರ್ಬೇಕಲ್ವಾ? ಉತ್ಪನ್ನೇ ದ್ರಾವಿಡೇ ದೇಶೇ ಸಾಹಂ ವೃದ್ಧಿ ಕರ್ನಾಟಕೆ. ಆಮೇಲೆ ವೃದ್ಧಾಪ್ಯದಲ್ಲಿ ಗುಜರಾತ್ಗೆ ಹೋದೆ, ಅಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಆಟ ಆಡಿದ್ದೀನಿ. ನಮಗ್ ಗೊತ್ತು ನಾಮದೇವರು, ಜನಾಬಾಯಿ ಇವರೆಲ್ಲರೂ ಆಡಿದ ತಕ್ಷಣ ಒಂದ್ ಮಾತುಗಳೇನು, ಅದು ಸುಮ್ನೆ ಅಲ್ಲ. ತಾಳಗೊಳ್ಳೆ ಚಿಪ್ಪಲಿಲ್ಲ ನಾಚ ಮಾಚ ಸಂಗ, ತಾಳಗೊಳ್ಳೆ ಚಿಪ್ಪಲಿ नाच माझा संग, देवाजीच्या द्वारे अजे रंगला भंग, देवाजीच्या द्वारे अजे रंगला भंग, ठाल बोलीला नाच माझा संग, विठ्ठल विठ्ठल पांडुरंगा जय हरी विठ्ठल पांडुरंगा कुंती पूजित पांडुरंग पांडव बंधो पांडुरंग, कुंती पूजित पांडुरंग पांडव बंधो पांडुरंग, विठ्ठल 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 विठ्ठल. ನಾಮದೇವ್, ಜನಾಬಾಯಿ, ತುಕಾರಾಮ್ ಅವರೆಲ್ಲರೂ ಇರ್ಬೇಕು ಜಾಗದಲ್ಲಿ ನಾನು ಅಲ್ಲಿ ಅಲ್ಲಿ ಆಟ ಆಡಿದೆ ಅಂತ ಹೇಳ್ತಾರೆ. ಆದ್ರೆ ಶಿ ಸೇಸ್ ಧನ್ಯಂ ಧನ್ಯಂ ವೃಂದಾವನಂ ತೇನ ಭಕ್ತಿ ನೃತ್ಯತಿ ಯತ್ರ ಚ. Where bhakti dances, that is Vrindavana. ಭಕ್ತಿಯಲ್ಲಿ ನಾಟ್ಯ ಮಾಡ್ತಾಳೆ. Every leaf, every stone reminds you of Radha Radha. राधे राधे रट्टो चले आएंगे बिहारी, राधे राधे रट्टो चले आएंगे बिहारी, आएंगे बिहारी चले आएंगे बिहारी, आएंगे बिहारी चले आएंगे बिहारी. राधे 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 राधे. जय जय श्री राधे, जय जय श्री राधे, जय जय श्री राधे श्याम. ರಾಧಾ ಇಸ್ ದ ಕಾಸ್ಮಿಕ್ ಎನರ್ಜಿ, ದಿವ್ಯವಾದ ಪರಮಾತ್ಮನ ಶಕ್ತಿ. ಇದು ಆವಾಹನ ಮುದ್ರೆ ಅಂತೀವಿ. ಈ ತರ ಕೈ ಎತ್ತಿದಾಗ ಆವಾಹನ ಶಕ್ತಿ, ಆವಾಹನ ಮುದ್ರೆಯಿಂದ ಆ ಶಕ್ತಿಯನ್ನ ನಮ್ಮ ದೇಹದಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲಾ ಹಾಡುಗಳಾದ ನಂತರ ರಾಧೆ ರಾಧೆ, when you do this you invoke the cosmic energy in your body. And then she says, ಭಕ್ತಿ ಹೇಳ್ತಾರೆ, ಸಾಧೂನಾಂ ದರ್ಶನಂ ಲೋಕೆ ಸರ್ವ ಸಿದ್ಧಿಕರಂ ಪರಂ ಸಕಲ ಕುಶಲ ಪಾತ್ರಂ ಬ್ರಹ್ಮಪುತ್ರ ದಾಸ್ಯಹಂ. ಏನಪ್ಪ, ಯಾರ್ ನೀನು, ಏನು ಅಂತ ಕೇಳಿದಾಗ ನಾರದ ಹೇಳ್ತಾನೆ, ನೀನ್ ಏನು ಯೋಚನೆ ಮಾಡ್ಬೇಡ. ಭಕ್ತಿ ಹೇಳ್ತಾಳೆ, ತೆಲುಗು ಅಲ್ಲಿ ಒಂದು ಗಾತೆ ಇದೆ, ಪೂರಕರಾರು ಮಹಾತ್ಮರು ಅಂತ. ಅಂದ್ರೆ ಮಹಾತ್ಮರು ಸುಮ್ನೆ ಬರಲ್ಲ ಅಂತ, ಮಹಾತ್ಮರು ಬಂದ್ರೆ ನಮಗೆ ಒಳ್ಳೇದಾಗಿದೆ ಅಂತ. ದ ಸೈನ್ ಆಫ್ ಯು ಕಮಿಂಗ್ ಟು ಅ ಸಾಧು ಆರ್ ಅ ಗುರು ಕೃಪಾ ಪ್ರಾಪ್ತ ಸಾಧಕ ಇಸ್ ದಟ್ ಯುವರ್ ವರ್ಕ್ ವಿಲ್ ಗೆಟ್ ಡನ್. ದಟ್ ಇಸ್ ಅ ಕ್ಲಿಯರ್ ಇಂಡಿಕೇಶನ್. ದ ಮೊಮೆಂಟ್ ಯು ಕಮ್ ಟು ಅ ಗುರು ಭಕ್ತ, ಯುವರ್ ವರ್ಕ್ ಇಸ್ ಡನ್. ನೀವು ನಿಮ್ಮ ಗುರು ಭಕ್ತರ ಹತ್ರ ಯಾರೇ ಒಬ್ಬರು ಸತ್ಸಂಗಕ್ಕೆ ಹೋಗಿದ ತಕ್ಷಣ ಎಷ್ಟು ಜನಕ್ಕೆ ಇದು ಅನುಭವ ಆಗಿದೆ. ಸತ್ಸಂಗ ಮಾಡ್ಬೇಕಿದ್ರೆ ಮನಸ್ಸಲ್ಲಿ ಏನೋ ವಿಚಾರ ಆಗಿದೆ, ಯಾವ್ದೋ ಒಂದು ಗೊಂದಲ ಆಗಿರುತ್ತೆ. ಇದೇ ಸತ್ಸಂಗ ಅಂತಲ್ಲ, ಎಷ್ಟೊಂದು ಸತ್ಸಂಗ ಅಟೆಂಡ್ ಮಾಡಿರ್ತೀರಾ, ನಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲಕ್ಕೆ ಇಲ್ಲಿಂದ ಉತ್ತರ ಸಿಕ್ಬಿಡುತ್ತೆ. ಆಗಿದ್ಯೋ ಇಲ್ವೋ? ಯಾಕೆಂದ್ರೆ ಮಾತಾಡೋದು ನಾವಲ್ಲ, ಪರಮಾತ್ಮ. ಅದಕ್ಕೆ ಸಾಧೂನಾಂ ದರ್ಶನಂ ಪುಣ್ಯಂ. ಅದಕ್ಕೋಸ್ಕರ ಭಾಗವತಕ್ಕೆ ಸತ್ಸಂಗಕ್ಕೆ ಬರ್ಬೇಕಂದ್ರೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅ ಪರ್ಸನ್ ಹೂ ಹಸ್ ರಿಯಲೈಸ್ಡ್ ದ ನಾರಾಯಣ ಆರ್ ಗೋವಿಂದ ಅಂತ. ಅದಕ್ಕೆ ಹೇಳ್ತಾರೆ, ವೃಥಾ ಖೇದಸಿ ಬಾಲೆ. ನಾವು ಭಕ್ತಿ ಕಣ್ತುಂಬ ಹತ್ಕೊಂಡ್ಬಿಟ್ಟಿದ್ದಾರೆ ನಾರದ ಹತ್ರ. ನನಗೆ ದರ್ಶನ ಸಿಕ್ಕಿರೋದೇ ಪುಣ್ಯ, ಮಹಾತ್ಮ ನನಗೆ ಏನಾದ್ರೂ ಒಂದು ಕೇಳೋ. ಅದಕ್ಕಿಂತ ಮುಂಚೆನೆ ಹೇಳಿದ್ದೆ, ಶೌನಕ ಮಹಾಮುನಿ ಸೂತ ಮಹಾಮುನಿಗೆ ಮಹಾಮತಿಂ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ವೆನ್ ಯು ಹ್ಯಾವ್ ಟು ಗೆಟ್ ಸಮ್ ನಾಲೆಡ್ಜ್, ಪ್ಲೀಸ್ ಹ್ಯಾವ್ ಸಮ್ ಹ್ಯೂಮಿಲಿಟಿ. ನಿಮ್ಗೆ ಜ್ಞಾನ ಬೇಕು ಅಂದ್ರೆ ಒಂದು ಸ್ವಲ್ಪ ವಿನಮ್ರತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಶ್ರೀ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶನ. ವಿದ್ಯಾ ವಿನಯ ಸಂಪನ್ನೆ,
ಗುರುಗಳ ಹತ್ರ ಹೋಗ್ಬಿಟ್ಟು ನನಗೆ ಪಾಠ ಹೇಳ್ಕೊಡಿ ಅಂದ್ರೆ ನೀನ್ ಮುಂದೆ ಹೋಗಪ್ಪ ಅಂತ, ಹೌದೋ ಇಲ್ವೋ? ಅದಕ್ಕೋಸ್ಕರ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಕವಿಹಸ್ತಿನಿ ಶುನಿ ಚೈವ ಶುಭಾಕೆ ಚ ಪಂಡಿತ ಸಮದರ್ಶಿತ. ವಿದ್ಯಾ ವಿನಯ ಸಂಪನ್ನೆ. ಅದಕ್ಕೋಸ್ಕರ ಆಮೇಲೆ ಹೇಳ್ತಾರೆ ನಾರದ, ವೃಥಾ ಖೇದಯಸಿ ಬಾಲೆ. You go to your income tax officer, he will put more penalty on you. You go to your wife, she will shout on you. You go to your husband, he will say, I don't know about you. After some years, and afterwards you go to your son, he will say, I am busy with my life and my wife. You go to your daughter-in-law, who are you? Hum aapke hai kaun anta helತಾರೆ. ಸೊಸೆ ಆಗಿ ನೀವು ಅವಾಗ ಎಲ್ಲಿಗೆ ಹೋಗ್ತೀರಾ? ವೃಥಾ ಖೇದಯಸಿ ಬಾಲೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ವೃಥಾ ಖೇದಯಸಿ ಬಾಲೆ ಅಹೋ ಚಿಂತಾ ತವ ಕಥಂ ಶ್ರೀಕೃಷ್ಣ ಚರಣಾಂಭೋಜ ಸ್ಮರ ದುಃಖ ಗಮಿಷ್ಯತಿ. You remember everybody in this world when you are troubled, but you don't remember the Lord. ದಿವಸ ಬೆಳಿಗ್ಗೆ ಎದ್ದಾಗ ಒಂದು ಹೆಲೋ ಕೃಷ್ಣ ಹೌ ಆರ್ ಯು ಅಂತ ಹೇಳ್ಬಿಟ್ರೆ ಗಂಟೆ ನಾನು ಹೋಗ ಇಲ್ಲ. ಮೊದಲು ಎದ್ದಿದ ತಕ್ಷಣ ಏನೋ ಅಯ್ಯೋ ಹಾಲು ಬಂದೋ ಇಲ್ವೋ, ಮನೆಯವ್ರಿಗೆ ಅವ್ರು ಬರ್ತಾರೋ ಇಲ್ವೋ, ಕೆಲಸ ಮಾಡ್ತಾರೋ. ಅದಕ್ಕಿಂತ ಕೃಷ್ಣ ಕೆಲ್ಸದವ್ರು ಬರ್ತಾರೋ ಬಿಡ್ತಾರೋ, ನೀನ್ ನನ್ ಜೊತೆ ಇರಯ್ಯ ಸ್ವಾಮಿ, ಅಷ್ಟೇ ಸಾಕಲ್ವಾ? ಅಷ್ಟ್ ಹೇಳಕ್ಕಾಗೋದಿಲ್ವಪ್ಪ? ಬೆಳಗ್ಗೆ ಎದ್ದಿದ ತಕ್ಷಣ ಅಯ್ಯೋ ಕೆಲ್ಸದವ್ರು ಬರಲ್ಲ, ಅಯ್ಯೋ ಹಾಲು ಒಂದ್ ಬಂದಿಲ್ಲ, ಅಯ್ಯೋ ಇವ್ನು ಮೊಸರು ಕೊಟ್ಟಿಲ್ಲ, ಅವನು ಹಾಲು ಕೊಡಲ್ಲ, ಮೊಸರು ಕೊಡಲ್ಲ, ಇದು ಕೊಡಲ್ಲ. ನಿಮ್ಮ ಮನೆಯಲ್ಲಿ ತುಂಬ್ತಾ ಇರೋದು ಅವನ ಅನ್ನಪೂರ್ಣ ಸ್ವರೂಪ. ಗೋಪ್ತ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರರೂಪ ತಿರೋಧಾನಕ ಈಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಅವನೇ ನಿಮ್ಮನ್ನು ಪಾಲಿಸ್ತಾ ಇರೋದು, ಅವನೇ. ಅಂದಿಗೂ ಇಂದಿಗೂ ಅವಾಗ ಏನೋ ಆಗ್ಬೋದು. ಇದು ತುಂಬಾ ಚೆನ್ನಾಗಿದೆ. ನಾಳೆ ಆದ್ರೆ ಈ ಭಜನೆ ಒಂದು ಹಾಡನ್ನು ಏನಪ್ಪಾ, ನಾಲಿಗೆ ಇರುವಾಗ ನರಜನ್ಮತ್ತ ಕೃಷ್ಣಾಯನ ಭಾರತೆ. ಏನೇನ್ ಅಂತೀವಿ, ಊರ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದ್ ಸರಿ ಇಲ್ಲ, ಅದ್ ಸರಿ ಇಲ್ಲ, ಪ್ರಶಾಸನ ಸರಿ ಇಲ್ಲ, ಗವರ್ಮೆಂಟ್ ಅಂತೂ ಉಗಿತಾನೇ ಇರ್ತೀವಿ. ಅದಕ್ಕಿಂತ ಬದಲು ಭಗವಂತ, ಡು ಯು ನೋ ದಟ್ ಇನ್ US, ನನ್ನ ಫ್ರೆಂಡ್ಸ್ ಕೆಲವೊಬ್ರು US ಅಲ್ಲಿ ಇದ್ದಾರೆ, ಅವ್ರು ಹೇಳ್ತಾರೆ ಅವ್ರು ಯಾವಾಗಲೂ ಪಕ್ಕದಲ್ಲಿ ಗನ್ ಇಟ್ಕೊಂಡು ಹೋಗ್ತಾರೆ. ಯಾವಾಗ ಎಲ್ಲಿಂದ ಆಕ್ರಮಣ ಆಗುತ್ತೋ ಗೊತ್ತಾಗಲ್ಲ ಅವ್ರು. ಅಟ್ಲೀಸ್ಟ್ ವಿ ಆರ್ ಮೋರ್ ಸೇಫ್ ದೆನ್ ದೆಮ್. ಎಸ್ ಅನ್ನು ಅದಕ್ಕೆ ಭಾರತ ದೇಶ ಅಂತ. ಇಲ್ಲಿ ಯಾವುದೇ ರೀತಿಯಾದ ಭಯ ಇಲ್ಲ, ಆತಂಕ ಇಲ್ಲ. ಪಕ್ಕದ ಮನೆ ಹೋಗ್ಬೋದ, ಆರಾಮಾಗಿ ಡ್ರೆಸ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಹೋಗ್ಬಿಡ್ಬೋದು. ಅಲ್ಲಿ ಬಂದೂಕ್ ತಗೊಂಡು ಹೋಗ್ಬೇಕು. ಬರ್ತೀವೋ ಇಲ್ವೋ ವಾಪಸ್ ಮನೆಗೆ ಗ್ಯಾರಂಟಿ ಇಲ್ಲ, ಆದ್ರೂ ಹೋಗ್ತಾ ಇರ್ತಾರೆ ಜನರು. ನನ್ನೊಂದು ಸಿಂಪಲ್ ಪ್ರಶ್ನೆ, ಟ್ರೈನ್ ಓಡಿಸೋತಕ್ಕಂತ ಇಂಜಿನಿಯರ್ ಯಾರು ಇರ್ತಾನೋ, ಡ್ರೈವರ್, ಅವನ್ ಕ್ವಾಲಿಫಿಕೇಶನ್ಸ್ ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ಇಲ್ಲ ತಾನೆ. ಆದ್ರೂ ನಮ್ ರಿಲೇಟಿವ್ಸ್ಗೆ ಫೋನ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ನಾನು ಧಾರವಾಡಲ್ಲಿ ಇರ್ತೀನ್ರಿ ಅಂತಾರೆ. ಅವನು ಏನಾದ್ರು ಕುಡಿದು ಬಿಟ್ಟು ಟ್ರೈನ್ ಓಡಿಸ್ತಾ ಇದ್ರೆ ನೀವು ಗೋವಿಂದ, ಅವನು ಗೋವಿಂದ, ಹೌದೋ ಇಲ್ವಪ್ಪ? ಆದ್ರೆ ಅದ್ ಯಾರೋ ಅನ್ನೋನ್ ಟ್ರೈನ್ ಇಂಜಿನಿಯರ್ ಡ್ರೈವರ್, unknown pilot. Oh, you know what? I will land in India at 9 p.m. I said only if the pilot is safe, if he breathes properly. Air India ಆಗಿದ್ದು ಗೊತ್ತಿದೆ ನನಗೆ. So never be confident about anything. Add one thing, by God's grace. ಏನೇ ಇದ್ರು ಒಂದೇ ಶಬ್ದ, by God's grace. By God's grace, we will see to complete the katha today at 8 o'clock. 8 o'clock ಬಂದಕ್ಕಿಂತ ಮುಂಚೆ ಎಲ್ಲರೂ ಗೋವಿಂದ ಅನ್ಬಿಟ್ರೆ ನನ್ನ ಜೊತೆ ಇಲ್ಲಿ ಗೋವಿಂದ ಗೋವಿಂದ ಅನ್ಬಿಟ್ರೆ ಈಗ ಒಳ್ಳೇದೇ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ನೋ ಟು ಇಟ್. ಎಲ್ರಿಗೂ ಆಯುರ ಆರೋಗ್ಯ ಸೌಖ್ಯ ಇರಲಿ, ಬಟ್ ಲೈಫ್ ಇಸ್ ಅನ್ಸರ್ಟನ್. ಜೀವನ ಅನ್ನತಕ್ಕಂಥದ್ದು ಶಾಶ್ವತ ಇಲ್ಲ. ಅದಕ್ಕೆ ಯಾವಾಗ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಹೇಳ್ಬೇಕು. ಯಾರು ಹೇಳಿದ್ರು ಕೌಶಿಕ್ ನೀವ್ ಏನ್ ಹೇಳ್ತೀರಪ್ಪ, ಯಾವಾಗ ದೇವ್ರ ನಾಮ ಹೇಳ್ಬೇಕು ಅಂತ? ಅದು ಯಾವಾಗ್ಲೂ ಅಂತ ಹೇಳ್ಬಿಡಿ ಅಂತ. ಲೈಫ್ ಇಸ್ ಅನ್ಸರ್ಟನ್. ಅನಿತ್ಯಂ ಅಸುಖಂ ಲೋಕಂ ಇವಂ ಪ್ರಾಪ್ಯ. ಭಗವಂತನ ಭಗವದ್ಗೀತೆಯಲ್ಲಿ ಬರ್ಕೊಟ್ಬಿಟ್ಟಿದ್ದಾನೆ. ನಾನು ಈ ಪೃಥ್ವಿದ ಕ್ರಿಯೇಟ್ ಮಾಡಿದೆ, ಹೌದು ಕರೆಕ್ಟ್. ಆದ್ರೆ ಅದ್ರ ಜೊತೆ ಗಿವನ್ ಟೆಂಪರರಿ ಸರ್ಟಿಫಿಕೇಟ್ ಆಲ್ಸೋ. ಏನು? ಅನಿತ್ಯ, ದಿಸ್ ಇಸ್ ಟೆಂಪರರಿ. ಅಸುಖ, ದಿಸ್ ವರ್ಲ್ಡ್ ಇಸ್ ಫುಲ್ ಆಫ್ ಮಿಸರಿ. ನೀವ್ ಯಾರ ಹತ್ರ ಹೋಗ್ಬಿಟ್ಟು ನಿಮ್ಗೆ ಏನೋ ದುಃಖ ಅಂದ್ರೆ ಅವ್ರು ಶುರು ಮಾಡ್ಕೊಂತಾರೆ. ಅದಾದ್ಮೇಲೆ ಕೇಳಿರೋರು ಅವ್ರ ಟರ್ನ್ಗೋಸ್ಕರ ಕಾತ್ಕೊಂಡಿರ್ತಾರೆ, ನಾನ್ ಯಾವಾಗ ನನ್ ಟರ್ನ್ ಶುರು ಮಾಡ್ಲಿ ಅಂತ. ಇದು ಕೂಡ ಒಂದ್ ಸತ್ಸಂಗನ. ಅದಕ್ಕಿಂತ ಬಂದು
ಹರೇ ನಾಮ ಹರೇ ನಾಮ ಹರೇ ನಾಮ ನೀವೇ ಕೇವಲ ಯಾರತ್ರ ಮನೆಗೆ ಹೋಗ್ಬಿಟ್ಟು ಏನಾದ್ರು ಒಂದು ಸುಖ ಸಂತೋಷ ವಿಚಾರ ಮಾತಾಡೋಣ ಅಂದ್ರೆ ಅಯ್ಯೋ ನಮ್ಮ ಮನೇಲಿ ನೀರೇ ಇಲ್ಲ, ಇವಾಗ ಇಲ್ಲಿ ಹೇಳಂಗಿಲ್ಲ ಆಯ್ತಾ. ಆದ್ರೂ ಏನಾಗತ್ತೆ, ಎಷ್ಟೊಂದ್ ರೀತಿಯ ಮನ್ಸಲ್ಲಿ ಬರೀ ನಕಾರಾತ್ಮಕತೆ ಇರುತ್ತೆ. ಹೌದಾ ಇದು? ಎಷ್ಟು ಸತಿ ನಾವು ಆ ನಕಾರಾತ್ಮಕತೆಯಿಂದ ಜಗಳ ಆಡ್ತಾ ಇರ್ತೀವಿ. ಇಸ್ ಇಟ್ ಬೆಟರ್ ಸಮರ್ಪಣೆ ಮಾಡಬೇಕು. ಸರೆಂಡರ್ ಆಲ್ ಯುವರ್ ಥಾಟ್ಸ್ ಪಾಸಿಟಿವ್ ಒಂದಿಗೆ, ಒಂದೇ ವಿಚಾರ, ಬೈ ಗಾಡ್ಸ್ ಗ್ರೇಸ್ ಅಷ್ಟೇ. ಈ ಮಾತನ್ನ ಪ್ರತಿಯೊಂದು ಪದದಲ್ಲಿ ಹೇಳ್ಕೊಳಕ್ ಕಲ್ತ್ಕೊಳ್ಳಿ. ಅವಾಗ ನೋಡಿ ಹೆಂಗೆಲ್ಲ ಸರಿ ಹೋಗುತ್ತೆ. ಎಲ್ಲ ಪರಮಾತ್ಮನ ಇಚ್ಛೆ ಅಂತ ಹೇಳಿ ನೋಡಿ, ನಿಮ್ ಜೀವನ ಪರಮಾತ್ಮನ ಇಚ್ಛೆ ಪ್ರಕಾರ ನಡೆಯುತ್ತೆ. ನಾವು ನಮ್ಮ ಇಚ್ಛೆ ಪ್ರಕಾರ ನಮ್ಮ ಪರಮಾತ್ಮವನ್ನ ನಮ್ಮ ಜೀವನವನ್ನ ನಡೆಸಬೇಕು ಅನ್ಕೊಂಡಿದ್ರೆ ಅದು ಯಾವತ್ತಿಗೂ ನಡೆಯಲ್ಲ, ಯಾವತ್ತಿಗೂ ನಡೆಯಲ್ಲ. ನೀವು ಅನ್ಕೊಳ್ಳೋದು ಜಯನಗರಲ್ಲಿ ಇಳ್ಕೊಳ್ಳೋಣ ಅಂತ, ನೀವು ಹೋಗೋದು RR ನಗರಕ್ಕೆ, ನೀವು ಹೋಗೋದು ನಾವೊಂದು ಪುಸ್ತಕ ಬಿಡುಗಡೆಗೆ ಹೋಗೋಣ ಅಂತ ಹೋಗೋದು ಒಂದು ಮೂವಿಗೆ. ಆಗಿದ್ಯೋ ಇಲ್ವೋ? ಒಂದು ಅನ್ಕೊಂತೀವಿ, ಇನ್ನ ಒಂದು ಮಾಡ್ತೀವಿ. ಆ ಮೂವಿಯಲ್ಲಿ ಪಾಪ್ಕಾರ್ನ್ ತಿಂದು ಹೊಟ್ಟೆ ನೋವು ಬರುತ್ತೆ. ಏನ್ ಮಾಡೋದು? ಜೀವನ. ವಾಟ್ ಐ ಆಮ್ ಸೇಯಿಂಗ್ ಇಸ್ ಲೈಫ್ ಇಸ್ ಅನ್ಸರ್ಟನ್. ಯಾವತ್ತಿಗೂ ನಮ್ಗೆ ಏನು ಎಲ್ಲ ಸಿಗತ್ತೆ ಅಂತಕ್ಕಂಥದ್ದು ಅನ್ಕೋಬೇಡಿ. ಅದೇ ಹೇಳ್ಬೋದು, ಕೃಷ್ಣ ಚರಣಾಂಭೋಜ ಸ್ಮರ ದುಃಖ ಗಮಿಷ್ಯಸಿ. ನೀನು ಒಮ್ಮೆ ಕೃಷ್ಣ ಚರಣಗಳನ್ನ ನಂಬಿಕೆ ಇಟ್ಕೋ. ಜಸ್ಟ್ ರಿಮೆಂಬರ್, you don't even have to say how is Krishna's feet. Oh, it is lotus red in color, it is so soft. Krishna charanam mama, Krishna charana sharanam. One shloka, Krishna charana sharanam ashte. That is enough. ವೃಥಾ ಆಖೇದಸಿ ಬಾಲೆ ಅಹೋ ಚಿಂತಾತುರ ಕಥಂ ಶ್ರೀ ಕೃಷ್ಣ ಚರಣಾಂಭೋಜ ಸ್ಮರ ದುಃಖ ಗಮಿಷ್ಯಸಿ. ದ್ರೌಪದಿ ಚ ಪರಿತ್ರಾತ ಏನ ಕೌರವ ಕಶ್ಮಲಾತ್ ಪಾಲಿತಾ ಗೋಪಸುಂದರ್ಯಃ ಸ ಕೃಷ್ಣ ಕಾಪಿನೋಗತಃ. ವೈ ಡೋಂಟ್ ಯು ಗೋ ಟು ಕೃಷ್ಣ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಓ, ಐ ಹ್ಯಾವ್ 24/7 ಐ ಗೆಟ್ ಆಫೀಸ್ ಕಾಲ್ಸ್. ಇನ್ ಒನ್ ಕಾಲ್ ಯು ಕ್ಯಾನ್ ಸೇ ಹೆಲೋ ಕೃಷ್ಣ, ಹೌ ಆರ್ ಯು ಅಷ್ಟೇ. ಆಮೇಲೆ ಅವನು ನೋಡ್ಕೊಂತಾನೆ ಹೌ ಆರ್ ಯು ಅಂತ ನೀವು ಕೇಳೋ ಪ್ರಸಕ್ತಿ ಇಲ್ಲ. ಐ ಆಮ್ ಫೈನ್ ಅಂತ ಹೇಳೋ ತರ ಮಾಡಿಸ್ತಾನೆ. ಅವನಿಗೆ ಮಾಡಿಸ್ತಾನೆ ಹೇಗೆ? that you will be forced to say I am fine. You will be forced to say. ಮಾತು ನಂಬಿ. You don't have to go by any other. People have seen me across. I keep working almost 15-16 hours in a day. Adral kuda any time you ask me how am I, you will always see a smile. Why? I don't do it. He makes it. Why? One call to Krishna. How are you Krishna in the morning? Ashte. One call. How are you Krishna? Rest he will take care. Don't worry. Trust him. So then he says, Bhakti Aho Narada Sanyosi Preetiste Mai Nischala. Narada says, don't worry. You have come to me. I will give you a solution. What is the solution? What is the solution? Listen to Bhagavata. Solution ಏನಪ್ಪ? ಎಲ್ಲಾ ದುಃಖಗಳು ಒಂದೇ ಮೂಲ, ಭಗವಂತನ ವಿಸ್ಮರಣೆ. ಭಗವಂತನ ವಿಸ್ಮರಣೆ ಎಲ್ಲಾ ದುಃಖಕ್ಕೂ ಮೂಲ. ಹೌದಾ? ಮೋಹ ಸಕಲ ವ್ಯಾಧಿನೆ ಕರ ಮೂಲ ತಿನಸೆ ಉಪಜಯಿ ಪುನಹಿ ಭವಶೂಲ. ಮೋಹ ಸಕಲ ವ್ಯಾಧಿನ ಕರ ಮೂಲ. ಮೋಹ ಅನ್ನತಕ್ಕಂಥದ್ದು ಒಂದು ಚಟ ಇದ್ರೆ, ನನಗೆ ಇದು ಬೇಕು ಅದು ಬೇಕು, ಇದು ನಮ್ಮವರು. ಭಗವದ್ಗೀತಾ ಭಾಗವತ ನೀವು ಓದಿದ್ರೆ ಎರಡೇ ಪಾಪಗಳು ಕಾಣಿಸುತ್ತೆ. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ನಾನು ನನ್ನದು ಅಷ್ಟೇ. ಅದು ಎರಡು ಬಿಡಿಸ್ಬೇಕು. ಅದು ಬಿಡಿಸೋದಿಕ್ಕೆ ಇಲ್ಲಿ ಕೂತಿರೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮುಕ್ತಮತೆ. ನೀವು ಗಮನಿಸಿದ್ರು ಇವಾಗ ಗೊತ್ತಿಲ್ಲ, ನಾವೆಲ್ಲರೂ ಪಾಠ ಕೇಳ್ತಾ ಇರ್ತೇವೆ, ಆದ್ರೆ ಅದು ಪುಟ್ಟ ಪಾಪ ಕೂತಿದೆ. ಅದು ಪಾಪು ಬರೀ ಭಜ ಗೋವಿಂದಂ ರಾಧೆ ರಾಧೆ ವಿಠಲ ವಿಠಲ ಅಂದಾಗೆಲ್ಲ ಚಪ್ಪಾಳೆ ಹೊಡೆಯುತ್ತೆ. ಅದ್ರಲ್ಲಿ ಇವಾಗ್ಲೇ ಆ ಸಂಸ್ಕಾರ ಬಂದ್ಬಿಟ್ಟಿದೆ. ಅಂತ ದಿವ್ಯ ಆತ್ಮಗೆ ನಮಸ್ಕಾರ. ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು. ಅಂದ್ರೆ ಅವ್ರು ಹೇಳ್ತಾರೆ, ನಾವು ಪುಸ್ತಕಗಳು ಬೇಕಾದಷ್ಟು ಓದ್ಬೋದು. ಯು ಕ್ಯಾನ್ ರೀಡ್ ಆಸ್ ಮೆನಿ ಬುಕ್ಸ್ ಆಸ್ ಯು ವಾಂಟ್. ಸಮ್ ಬುಕ್ಸ್ ವಿಲ್ ಗಿವ್ ಯು ನಾಲೆಡ್ಜ್, ಸಮ್ ಬುಕ್ಸ್ ವಿಲ್ ಗಿವ್ ಯು ಡಿಸ್ಪ್ಯಾಷನ್. ಬಟ್ ಇಫ್ ಯು ವಾಂಟ್ ಜ್ಞಾನ, ಭಕ್ತಿ ಅಂಡ್ ವೈರಾಗ್ಯ, ಭಾಗವತ ಇರ್ತದೆ. ನಿಮಗೆ ಮೂರು ಸಿಗತ್ತೆ. ಏನೋ ಜ್ಞಾನನೂ ಸಿಗತ್ತೆ. ಇವಾಗ ನಾಳೆಯಿಂದ ಜ್ಞಾನ ಯೋಗವನ್ನು ಶುರು ಮಾಡ್ತೀವಿ. ಮನ್ವಂತರ ಅಂದ್ರೆ ಏನು, ಸಮಯ ಅಂದ್ರೆ ಏನು. ಈ ಬಾರಿ ನಾನು ಒಂದು ಹೊಸ ಟಾಪಿಕ್ ತಗೊಂಡಿದ್ದೀನಿ ಭಗವಂತನ ಅನುಗ್ರಹದಿಂದ. 28 ತರಗಳ ನರ್ಕಗಳಿದೆಯಂತೆ. ಅದರ ವಿವರಣೆ ಕೂಡ ನೋಡೋಣ. ಆಗ್ಬೋದಲ್ವ?
ಏನ್ ಸರ್ ಭಾಗವತಕ್ಕೆ ಬಂದು ನರಕ ತೋರಿಸ್ತೀರಾ ಅಂತ. ಇಲ್ಲಿ ನರಕ ನೋಡ್ಬಿಟ್ರೆ ಮುಂದಿನ ಜನ್ಮದಲ್ಲಿ ಯಾವ ನರಕಕ್ಕೆ ಹೋಗೋದಕ್ಕೆ ಪ್ರಸಕ್ತಿ ಇರೋದಿಲ್ಲ ಅಂತ ತಗೊಂಡಿದ್ರು. ಆಯ್ತಾ? 28 ರೀತಿಯಾದ ನರಕಗಳ ವರ್ಣನೆ ಇದೆ. ಅಂದ್ರೆ ನಾವು ಎಷ್ಟೇ ಕೇಳಿದ್ರು ಭಾಗವತ ಕಡಿಮೆನೆ. ನಾನು ಪ್ರತಿಯೊಂದು ಸತಿ ಈ ಪುಸ್ತಕ ತಗೊಂಡು ಓದಬೇಕು ಅಂದಾಗ ಇದು ಏನೋ ಒಂದು ಹೊಸದ್ ಸಿಗತ್ತೆ ನನಗೆ. ದಿನೇ ದಿನೇ ನವಂ ನವಂ ನಮಾಮಿ ನಂದ ಸಂಭವಂ ಅಂತ ನಾನು ಎಷ್ಟು ಸತಿ ಹೇಳ್ತಾ ಇರ್ತೇನೆ ನನ್ನ ತಾಯಿ ತಂದೆ ಅವನೇ. ಇದು ಎಷ್ಟು ಸತಿ ಓದಿದ್ರು ಸಹ ಪ್ರತಿಯೊಂದು ಸತಿನೂ ಒಂದು ಹೊಸ ದೃಷ್ಟಿಕೋನ ಸಿಗತ್ತೆ. ಯು ವಿಲ್ ನಾಟ್ ಗೆಟ್ ದ ಸೇಮ್ ಪರ್ಸ್ಪೆಕ್ಟಿವ್. ಯಾಕೆ? ಭಗವಂತ ನಿತ್ಯ ನವೀನ, ನಿತ್ಯ ನೂತನವಾಗಿದೆ. ಅದಕ್ಕೆ ಹೇಳ್ತಾರೆ ಜ್ಞಾನ ವೈರಾಗ್ಯ ಸಂಯುಕ್ತ ಭಕ್ತಿ ಪ್ರೇಮ ರಸಾವಹ ಪ್ರತಿಗೇಹಂ ಪ್ರತಿ ಜನಂ ತದ ಕ್ರೀಡಾಂ ಕರಿಷ್ಯಸಿ. ನಾರದ ಕುಮಾರ ಸನತ್ ಕುಮಾರಗಳನ್ನು ಕೇಳ್ತಾನೆ, ನನಗೇನಾದ್ರೂ ಒಂದು ಆಶೀರ್ವಾದ ಕೊಡಿ ಅಂತ. ಅವಾಗ ಹೇಳ್ತಾನೆ ಅವನು, ನಿನಗೆ ಭಾಗವತ ಕೊಡ್ತೀನಿ. ನಿನ್ನ ಭಾಗವತದಿಂದ ನಿನ್ನಲ್ಲಿ ಭಕ್ತಿ ಉಕ್ಕತ್ತೆ. ಆ ಭಕ್ತಿ ಪ್ರತಿ ಜನದಲ್ಲೂ, ಪ್ರತಿ ದೇಹದಲ್ಲೂ, ಪ್ರತಿ ಮನೆಯಲ್ಲೂ ಹೋಗ್ಬೇಕು ಅಂತ. ನೋಡಿ, ಆದ್ಸ ಸನತ್ ಕುಮಾರಗಳು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಇವತ್ತು ಫಲೀಭೂತವಾಗ್ತಾ ಇದೆ. ಪ್ರತಿ ಗೇಹಂ ಪ್ರತಿ ಜನಂ ಭಕ್ತಿ ವಿಲಾಸ ಕಲಿ ಅಂತ. ಆಮೇಲೆ ಹೇಳ್ತಾರೆ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾನ ಸ್ಥಾಪನಾಯ ಪ್ರಕಾಶಿತಂ. ಇವತ್ತು ಭಾಗವತ ಇಲ್ಲಿ ಪ್ರಕಾಶಿತ ಆಗಿದೆ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ 3 ಸಿಗತ್ತೆ ಅಂತ ಹೇಳಿದೀನಿ. 28 ನರಕಗಳು ಇವಾಗಲೇ ಹೇಳಿದ ತಕ್ಷಣ ವೈರಾಗ್ಯ ಬಂತು. ಮಾಧವದಾಸರ ಬಗ್ಗೆ ಮಾತಾಡ್ಬೇಕಿದ್ರೆ ಭಕ್ತಿ ಬಂತೋ ಇಲ್ವಪ್ಪ? ಹೌದು, ಇವಾಗ ಭಕ್ತಿ ವೈರಾಗ್ಯ ಬಂತು, ನಾಳೆ ಜ್ಞಾನ ಕೂಡ ಸಿಗತ್ತೆ. ಅಂದ್ರೆ ಭಾಗವತ ಎಲ್ಲಿದೆಯೋ ಭಕ್ತಿ ಜ್ಞಾನ ವಿರಾಗಾನ ತ್ರಿವೇಣಿ ಸಂಹಿತಂ ಅಂತಾರೆ. ಗಂಗಾ ಸರಸ್ವತಿ ಯಮುನಾ 3 ಇಲ್ಲೇ ಸಿಗತ್ತೆ. ಗಂಗಾ ಜ್ಞಾನ, ಯಮುನಾ ಭಕ್ತಿ, ವೈರಾಗ್ಯ ನರ್ಮದಾ. ಅದಕ್ಕೋಸ್ಕರ ನರ್ಮದಾ ಇದು ಕೆಳಗಡೆ ನಿಧಾನ ಸರಸ್ವತಿ ಕಾಣಿದ್ರೆ ಹೋಗ್ತಾ ಇರುತ್ತೆ. ಅಂದ್ರೆ ವೈರಾಗ್ಯ ಕಾಣಿದ್ರೆ ಮನೆಯಲ್ಲಿ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಕಸ್ಯ ಸುಖಂ ನ ಕರೋತಿ ವಿರಾಗ. ಜ್ಞಾನ ಮತ್ತೆ ಭಕ್ತಿ ಎಲ್ಲರಿಗೂ ತೋರಿಸಿ, ವೈರಾಗ್ಯ ತೋರಿಸಿದ್ರೆ ಆಚೆ ಕಳಿಸ್ತಾರೆ. ಅದಕ್ಕೋಸ್ಕರ ವೈರಾಗ್ಯ ಒಳಗಡೆನೇ ಸೂಕ್ಷ್ಮವಾಗಿರ್ಬೇಕು. ವೈರಾಗ್ಯ ಯಾವಾಗ್ಲೂ ಸೂಕ್ಷ್ಮವಾಗಿರ್ಬೇಕು. ಕೆಲವೊಬ್ರು ತೋರಿಸ್ಕೊತಾರೆ, ನನಗೆ ಕಾಫಿ ಅಂದ್ರೆ ಇಷ್ಟ ಇಲ್ಲ, ನನಗೆ ಕೋಪನೇ ಬರೋದಿಲ್ಲ. 1-2 ಸತಿ ಮಾತಾಡ್ಸಿ ನನ್ನ ಕೋಪ ಬಂದಿರುತ್ತೆ ಆಮೇಲೆ. ಅದಕ್ಕೆ ಹೇಳೋದು ವೈರಾಗ್ಯನ ಸುಷುಪ್ತಿ ಮಾರ್ಗಂ ಅಂತ. ವೈರಾಗ್ಯ ಯಾವಾಗ್ಲೂ ಸೂಕ್ಷ್ಮವಾಗಿ ಹೋಗ್ಬೇಕು, ಜೋರಾಗಿ ತೋರಿಸ್ಕೊಳ್ಳೋದಲ್ಲ. ಓಹೋ ನಾನು ವೈರಾಗಿ ಅಂತ. ಭಕ್ತಿ ಜ್ಞಾನ ಹಂಚ್ಬೇಕು, ಇಲ್ಲ ಅಂತ ಹೇಳಿ. ವೈರಾಗ್ಯ ಸುಪ್ತ ಧನ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಭಕ್ತಿ ಜ್ಞಾನ ವಿರಾಗಾನ ಸ್ಥಾಪನಾಯ ಪ್ರಕಾಶಿತಂ. So you will get all these 3 in these 7 days. Are you happy with the offer? Is the deal okay? ಹಂಗಿದ್ರೆ ಭಾಗವತ 3 ಸತಿ ಮಾಡ್ಬೇಕು. ಇಲ್ಲೇ ಅಲ್ಲ, ಬೇರೆ ಎಲ್ಲಾದ್ರೂ ಕೂಡ ಮಾಡ್ಬೇಕು. ಶ್ರೀಮದ್ ಭಾಗವತಂ ಶ್ರಾವ್ಯಂ ಶೋಕ ದುಃಖ ವಿನಾಶನಂ. ಸರಿ ಸರ್, ಭಕ್ತಿ ಜ್ಞಾನ ವೈರಾಗ್ಯ ಸಿಗತ್ತೆ, ನಮಗೇನಾಗತ್ತೆ? ದುಃಖ ನಾಶವಾಗತ್ತಪ್ಪ, ನಾನು ನನ್ನದು ಅಂತ ಹೋಗತ್ತಪ್ಪ. ಈ ನಾನು ನನ್ನದು ಅಂತಕ್ಕಂಥ ಮೂಲ ಏನೋ ಮೋಹ. ಆ ಮೋಹದ ವಿಭಜನೆ ಅಷ್ಟು ಆಗ್ಲಿಲ್ವಾ? ಮೋಹ ಮುದ್ಗರ ಒಂದ್ಸತಿ ನಾವು ಭಜ ಗೋವಿಂದನ್ ಕಡೆ ಕಸ್ತೆ ಕಾಂತಃ ಮುಂದೆ ಸತಿ ಹೇಳು ಆದಿಶಂಕರಾಚಾರ್ಯ ಕಸ್ಯ ಸುಖಂ ನ ಕರೋತ್. ವೈರಾಗ್ಯದಿಂದ ಯಾವ ಸುಖ ಸಿಗೋದು? ಬಂದರೆ ಬಂತು, ಇಲ್ದಿದ್ರೆ ಹೋದ್ರೆ ನಮ್ಮ ಪ್ರಾರಬ್ಧದಲ್ಲಿ ಇಲ್ಲ ಅನ್ನೋದಕ್ಕಿಂತ ಕತೆ ಒಂದು ಇದು ಆತ್ಮದೇವರ ಕಥೆಗೆ ಬರ್ತೀನಿ ನಾನೀಗ. ಅದ್ರಲ್ಲಿ ಏನ್ ಹೇಳಿದ್ದಾರೆ, ಈ ಭಾಗವತ ಕಥಾ ಕುಮಾರ ಮತ್ತೆ ನಾರದ, ಸನತ್ ಕುಮಾರಗಳು ಮತ್ತೆ ನಾರದರು ಮಾತಾಡ್ಬೇಕಿದ್ರೆ ಇಟ್ ಈಸ್ ಸೆಲೆಸ್ಟಿಯಲ್ ಆಡಿಯನ್ಸ್ ಅಂತ ಹೇಳಿ. ಸೂಕ್ಷ್ಮ ಜಗತ್ತಿನ ಎಲ್ಲಾ ಶಕ್ತಿಗಳು ಅಲ್ಲೇ ಇದ್ರು ಅಂತ. ಯಾರ್ಯಾರ ಋಷಿಗಳು ಬಂದಿದ್ರು ಅಂತ ಕೇಳ್ತೀರಾ? ಕೇಳಿಸ್ಕೊಳ್ಳಿ. ಆಫ್ಟರ್ ದಟ್ ಯು ನೀಡ್ ಟು ಕ್ಲಾಪ್ ಫಾರ್ ದ ರಿಷೀಸ್. ಓಕೆ, ದ ರಿಷೀಸ್ ಆರ್ ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತೀತಿ, ದೇವಳ, ದೇವವ್ರತ, ಪರಶುರಾಮ, ವಿಶ್ವಾಮಿತ್ರ, ಸಕಲ, ಮಾರ್ಕಂಡೇಯ, ದತ್ತಾತ್ರೇಯ, ಪಿಪ್ಪಲಾದ, ವ್ಯಾಸ, ಪರಾಶರ, ಛಾಯಸುಕ, ಜಜಾಲಿ, ಜಹನು ಇವರೆಲ್ಲರೂ ರೂಪದಲ್ಲಿ ಬಂದ್ರು. ಅದ್ರ ಜೊತೆಗೆ ವೇದಗಳು, ಮೌಂಟೇನ್ಸ್, ಗಂಧರ್ವಾಸ್, ದಂಡಕಾಸ್, ಅಷ್ಟದಿಕ್ಕಗಳು ಹಾಗೂ ಪುಷ್ಕರ, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಆಲ್ ದೀಸ್ ರಿವರ್ಸ್ ಆಲ್ಸೋ ಟುಕ್ ಅ ಫಾರ್ಮ್. ಈ ರಿವರ್ಸ್, ಈ ಮೌಂಟೇನ್ಸ್ ಎಲ್ಲರೂ ಟುಕ್ ಅ ಫಾರ್ಮ್. ಅವರೆಲ್ಲರೂ ಒಂದು ಆಕೃತಿ ತಗೊಂಡು ಕುಮಾರ ಮತ್ತೆ ನಾರದನ ಸಂವಾದ ಕೇಳಿದ್ರು, ವಿಚ್ ವಾಸ್ ದ ಭಾಗವತ.
ಕುಮಾರ ಹೇಳ್ತಾನೆ ಈಗ ಭಾಗವತ ಅಂದ್ರೆ ಏನಪ್ಪ, ಏನ್ ಭಾಗವತ ಅಂದ್ರೆ ಗ್ರಂಥ, ಓಕೆ, ಬಟ್ ಗ್ರಂಥದಲ್ಲಿ ಏನಿದೆ, ಆ ಗ್ರಂಥದಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರೆ ಭಾಗವತಂ ಇದಕ್ಕೆ ಇಟ್ ಇಸ್ ಅಷ್ಟಾದಶ ಸಹಸ್ರಾಶು ದ್ವಾದಶ ಸ್ಕಂದ ಸಂಹಿತಃ ಗ್ರಂಥೋ ಅಷ್ಟಾದಶ ಸಹಸ್ರೋ ಅಷ್ಟಾದಶ ಎಲ್ಲೋ ಕೇಳಿದೆ ಅಲ್ವಾ, ಇತಿ ಮಹಾಭಾರತೆ ಶತಸಹಸ್ರ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಣಿ ಅಂತ ಆದ್ಮೇಲೆ ಭಗವದ್ಗೀತಾಸು ಉಪನಿಷತ್ಸು ಮೋಕ್ಷಯೋಗ ನಾಮ ಅಷ್ಟಾದಶ ಯೋಗ, ಇಲ್ಲಿಂದ ಬಂದಿರೋದು ಭಗವದ್ಗೀತಾ. ಭಗವದ್ಗೀತಾದಲ್ಲಿ ಅಷ್ಟಾದಶ ಅಧ್ಯಾಯ, ಇಲ್ಲಿ ಅಷ್ಟಾದಶ ಸಹಸ್ರ ಅಂದ್ರೆ ಎಷ್ಟು ಶ್ಲೋಕಗಳಿದೆ, ಅಷ್ಟಾದಶ ಸಹಸ್ರ 18,000 ಶ್ಲೋಕಗಳು. ಈ 18,000 ಶ್ಲೋಕಗಳು ನನ್ನಂತ ಒಬ್ಬ ಮನುಷ್ಯ ಕವರ್ ಮಾಡಕ್ಕಾಗತ್ತಾ? ಅದ್ರಲ್ಲಿ ಇಲ್ಲೋ ಅಲ್ಲೋ ಒಂದ್ ಸ್ವಲ್ಪ ತಗೊಂಡು ಇಲ್ಲಿ ಅಲ್ಲಿ ಪೀಸ್ ಮೀಲ್ ಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಇವನ್ ಗಿವಿಂಗ್ ಯು ಅ ಫುಲ್ ಮೀಲ್, ಇಟ್ ಇಸ್ ಓನ್ಲಿ ಅ ಪೀಸ್ ಮೀಲ್ ದಟ್ ಐ ಕ್ಯಾನ್ ಗಿವ್ ಅಷ್ಟೇ. ಅಷ್ಟಾದಶ ಸಹಸ್ರೋ ದ್ವಾದಶ ಸ್ಕಂದ ಸಂಹಿತಃ, ದ್ವಾದಶ ಸ್ಕಂದಗಳು. ಭಕ್ತಿ ಯೋಗ ನಾಮ ದ್ವಾದಶೋ ಅಧ್ಯಾಯ, 12ನೇ ಅಧ್ಯಾಯ. ಅಂದ್ರೆ ಇಲ್ಲಿ ಕೂಡ 12 ಸ್ಕಂದಗಳಿದೆ. ಎಷ್ಟು ಶ್ಲೋಕಗಳಿದೆ? 18,000 ಶ್ಲೋಕಗಳು. ಭಗವದ್ಗೀತೆಯಲ್ಲಿ ಎಷ್ಟಿದೆ? 700 ಶ್ಲೋಕಗಳು. ಸರ್ ಇವೆಲ್ಲ ತಿಳ್ಕೊಂಡು ಏನ್ ಮಾಡ್ತೀವಿ ಸರ್? ಅದು ಮುಂದೆ ಹೇಳ್ತೀವಿ. ಅದು ನಿಮ್ಮ ಜೀವನದಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ, ನಿಮ್ಮ ನರನಾಡಿಗಳಿಗೆ ಹೇಗೆ ಸಂಬಂಧಪಟ್ಟಿದೆ ಆಮೇಲೆ ಹೇಳಿ, ಆಯ್ತಾ? ಎಷ್ಟು ಶ್ಲೋಕಗಳು ಭಗವದ್ಗೀತೆಯಲ್ಲಿ? 700. ಇದ್ರಲ್ಲಿ ಎಷ್ಟು? 18,000. ಎಷ್ಟು ಸ್ಕಂದಗಳು? 12 ಸ್ಕಂದಗಳು. ಇವತ್ತು 2 ಸ್ಕಂದಗಳು ಮುಗಿಸೋಣ ಅನ್ಕೊಂಡಿದ್ದೆ, ಸಮಯ ಅವಕಾಶ ಇಲ್ಲದಿರೋದ್ರಿಂದ ಭಾಗವತ ಮಹಾತ್ಮೆಯ ಮಾತ್ರ ಮುಗಿಸಕ್ ಪ್ರಯತ್ನ ಪಡ್ತೀವಿ, ಆಯ್ತಾ? ಒಂದು ಸ್ಕಂದದಲ್ಲಿ, ಮೊದಲನೇ ಸ್ಕಂದದಲ್ಲಿ 19 ಅಧ್ಯಾಯಗಳಿದೆ, 2ನೇ ಸ್ಕಂದದಲ್ಲಿ 10 ಅಧ್ಯಾಯಗಳಿದೆ, 3ನೇ ಸ್ಕಂದದಲ್ಲಿ 33 ಅಧ್ಯಾಯಗಳಿದೆ, 4ನೇ ಸ್ಕಂದದಲ್ಲಿ 31 ಅಧ್ಯಾಯಗಳಿದೆ, 5ನೇ ಸ್ಕಂದದಲ್ಲಿ 26 ಅಧ್ಯಾಯಗಳಿದೆ, 6ನೇ ಸ್ಕಂದದಲ್ಲಿ 19 ಅಧ್ಯಾಯ ಇದೆ, 7ನೇ ಸ್ಕಂದ ಪ್ರಹ್ಲಾದ ಚರಿತ್ರದಲ್ಲಿ 15 ಸ್ಕಂದಗಳಿದೆ, 8ನೇ ಸ್ಕಂದದಲ್ಲಿ 24 ಅಧ್ಯಾಯಗಳಿದೆ. ಇವತ್ತ ತನಕ 8 ನೆನಪಿಟ್ಕೊಳ್ಳಿ, ಮುಂದಿದ್ದು 9, 10, 11 ಆಮೇಲೆ ಇರುತ್ತೆ. ಅರ್ಥ ಆಯ್ತದೆ? ಏನಕ್ಕೋಸ್ಕರ ಹೇಳಿದೀನಿ ಅಂದ್ರೆ ಇದನ್ನ ನೋಡ್ಕೊಂಡು ಹೋಗಿ. ನೀವು ಎಷ್ಟು ಜನ ರಾಮಾಯಣ ಕೇಳಿದಿರೋ ಗೊತ್ತಿಲ್ಲ ನನಗೆ. ರಾಮಾಯಣದ ಪ್ರತಿಯೊಂದು ಸಾವಿರ ಆದ ನಂತರ ಅದರಲ್ಲಿ 24,000 ಶ್ಲೋಕಗಳಿದೆ. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಪ್ರತಿಯೊಂದು ಸ್ವರ 1, 1001, 2001, 3001, 4001 ಆತ ತಗೊಂಡು ಹೋದ್ರೆ ನಿಮ್ಮ ಗಾಯತ್ರಿ ಮಂತ್ರ ಸಿದ್ಧವಾದ. ದಟ್ ಈಸ್ ದ ಮಹಿಮಾ ಆಫ್ ರಾಮಾಯಣ. ಓರ್ವ ಸ್ವಹದ ಸವಿತರಂತ ಏನ್ ಬರುತ್ತೋ ಅದು 1, 1001, 2001, 3001 ಶ್ಲೋಕದಲ್ಲಿ ಭೂವ ಸ್ವ ಅಂತ ಬರುತ್ತೆ. ಅಂಥ ಲೇಖಕರು ಆದಿಕವಿ ನಮ್ಮ ವಾಲ್ಮೀಕಿ. ಅಂತ ಅವ್ರು ಕೂಡ ಚಪ್ಪಾಳೆ ಹೊಡೆಯಲ್ಲ. ಗ್ರಂಥೋ ಅಷ್ಟಾದಶ ಸಹಸ್ರೋ ದ್ವಾದಶ ಸ್ಕಂದ ಸಂಹಿತಃ ಪರಿಕ್ಷುಷುಕ ಸಂವಾದ ಶೃಣು ಭಾಗವತಂ ಚ ತತ್ ಏಕಂ ಭಾಗವತಂ ಶಾಸ್ತ್ರಂ ಮುಕ್ತಿದಾನೇನ ಗರ್ಜತಿ. I am using the word by Bhagavata which says garjati. It is roaring. And what it is roaring about? Muktidanena garjati. Eka Bhagavatam. No Purana, no Upanyasa, no Upanishad says that I will give you mukti. But Bhagavata says that it will give you mukti and it roars for mukti. Eka Bhagavatam Shastram Mukti Danena Garjati. Please remember Mukti Dana. Mukti also is received as Dana. ಅದಕ್ಕೋಸ್ಕರ ಹೇಳೋದು ಎಲ್ಲರಿಗೂ ದಾನ ಕೊಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಯಾರ್ಯಾರು ಬಂದಿದ್ದೀರೋ ನೀವು ಹಿಂದಿನ ಜನ್ಮದಲ್ಲಿ ಭಕ್ತರಾಗಿರ್ತೀರ, ಇಲ್ಲಾಂದ್ರೆ ಇಲ್ಲಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಕ್ಲಾಪ್ ಫಾರ್ ಯುವರ್ ಸೆಲ್ಫ್. ಇದಕ್ಕೆ ಕಂಪ್ಯಾರಿಸನ್ ಕೊಡ್ಬೇಕಲ್ವಾ? ಆಗಿನ ಕಾಲದಲ್ಲೂ ಕಂಪ್ಯಾರಿಸನ್ ಇತ್ತು, ಈಗಿನ ಕಾಲದಲ್ಲೂ ಕಂಪ್ಯಾರಿಸನ್ ಇಸ್ ದೇರ್ ದೀಸ್ ಡೇಸ್ ಎವ್ರಿವೇರ್, ರೈಟ್? ವಾಟ್ ಇಸ್ ಭಾಗವತ ಕಂಪೇರ್ಡ್ ಟು? ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರ್ಹಂತಿ ಷೋಡಶೀಂ. ಕಲಾಂ ನಾರ್ಹಂತಿ, ನ ಅರ್ಹಂತಿ, which means it is not even equal to ಷೋಡಶೀಂ, 1/16 of what?
ಆಫ್ ವಾಟ್? ಯಾವ್ದು? ಷೋಡಶ ಅಂಶ ಕೂಡ ಇಲ್ಲ ಅಂತಾರೆ. ಯಾವ್ದಕ್ಕೂ? ಅಶ್ವಮೇಧ ಸಹಸ್ರಾಣಿ, 1000 ಅಶ್ವಮೇಧ ಯಜ್ಞಗಳು ಮಾಡಿ, 100 ವಾಜಪೇಯಿ ಯಜ್ಞಗಳು ಮಾಡಿ. ಅದು ಮಾಡಿದ್ರು ಸಹ ಒಂದು ಭಾಗವತ ಕಥಕ್ಕೆ ನೀವು ಯು ಕೆ ನಾಟ್ ಈಕ್ವೇಟ್ ಇಟ್ ಟು 116 ಷೋಡಶಾಂಶ ಕೂಡ ನಾವು ಈಕ್ವೇಟ್ ಮಾಡಕ್ ಆಗಲ್ಲ. ಅಂದ್ರೆ ಈ ಭಾಗವತ ಮಹಿಮೆ ಎಷ್ಟು. ಅದಕ್ಕೆ ಸರ್, ನ ಗಂಗಾ ನ ಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾವಾಶ್ಚ ಫಲೇನ ಸಮತಾಂ ನ ವೇತ್. ನೀವು ಗಂಗಾ ಗಯಾ ಎಲ್ಲದಕ್ಕೂ ಹೋಗ್ಬಿಟ್ಟು ಬಂದ್ರು ಕೂಡ ಸಹ ನಿಮಗೆ ಫಲ ಸಿಗೋದು. We will listen to this about ಆತ್ಮದೇವ ಸ್ಟೋರಿ ಲೇಟರ್. ಬಟ್ ಅದನ್ನೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಯಾಕಪ್ಪ ಅಂದ್ರೆ ಭಾಗವತ ಕೇಳಬೇಕಂದ್ರೆ ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು. ಅಯ್ಯೋ ಇವನ್ ಏನ್ ಹೇಳ್ತಾರೆ ಅಂತ ಕೇಳಕ್ ಬರಬಾರ್ದು. ಯಾಕಂದ್ರೆ ಇವನ್ ಇಲ್ಲಿ ಕೂಟೇ ಇಲ್ಲ, ಕೂತಿರೋದು ಭಗವಂತನ ಅನುಗ್ರಹ. Only can the Lord's mercy sit here and speak. It is not a human being which is. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅಶ್ವಮೇಧ ಸಹಸ್ರ ಯಜ್ಞಗಳು ಮಾಡುವಷ್ಟು ಪುಣ್ಯ ಯಾರಿಗಿದೆಯಪ್ಪ ಈ ಕಾಲದಲ್ಲಿ? ವಾಜಪೇಯಿ, ಶತವಾಜಪೇಯಿ ಯಜ್ಞಗಳು, ಜಗದ್ಗುರುಗಳ ಅನುಗ್ರಹ ಇದ್ರೆ ಮಾತ್ರ ಸಹಸ್ರ ಪಾಸಿಬಲ್ ಆಗ್ಬೋದು. ಆದ್ರೆ ಆಗತ್ತಾ? ಆದ್ರೆ ಅಷ್ಟೆಲ್ಲಾ ಬಿಟ್ಟು ಅಷ್ಟೆಲ್ಲಾ ಫಲಗಳು ಈಕ್ವೇಟ್ ಮಾಡೋದಿಕ್ಕೂ ಒಂದು ಭಾಗವತ ಕೇಳೋದಿಕ್ಕೂ 3ರಷ್ಟು ಫಲ ಇದೆಯಪ್ಪ. ಅದಕ್ಕೋಸ್ಕರ ಐ ಥ್ಯಾಂಕ್ ಈಚ್ ಒನ್ ಆಫ್ ಯು ಫಾರ್ ಕಮಿಂಗ್ ಹಿಯರ್. ಬಟ್ ಡೋಂಟ್ ಸ್ಟಾಪ್ ಕಮಿಂಗ್ ಹಿಯರ್. Keep coming. Each one get one. Each one get one. ಒಬ್ಬೊಬ್ಬರನ್ನ ಕರ್ಕೊಂಡ್ ಬನ್ನಿ. ಯಾರು 100 ಜನಕ್ಕೆ ಕರ್ಕೊಂಡ್ ಬರೋದು ಬೇಡ. ಅಟ್ಲೀಸ್ಟ್ ಇವತ್ತು ಹಾಲ್ ಅರ್ಧ ತುಂಬಿದೆ, ನಾಳೆ ಪೂರ್ತಿ ತುಂಬಿರ್ಲಿ ಅಷ್ಟೇ. ನಾಳಿದ್ದು ವೀಕೆಂಡ್, ಅಷ್ಟಾದ್ರೂ ಮಾಡ್ಬೋದಲ್ವಾ? ಏನೇನೋ ಬ್ರೇಕಿಂಗ್ ನ್ಯೂಸ್ ನೋಡ್ತೀವಿ. ಅಲ್ಲಿ ಅರ್ಥಕ್ವೇಕ್ ಆಯ್ತು, ಇಲ್ಲಿ ಬ್ಯಾಂಕ್ ರಾಬರಿ ಆಯ್ತು. ಒಂದು ಬ್ರೇಕಿಂಗ್ ನ್ಯೂಸ್ ಹಾಗ್ರಿ, ವುಡ್ರೋಸ್ ಅಪಾರ್ಟ್ಮೆಂಟ್ ಅಲ್ಲಿ ಭಾಗವತ ನಡೀತಾನೆ, ಬನ್ರಿ ಎಲ್ರು ಅಂದ್ರೆ ಯಾರು ಬರೋಲ್ಲ ಹೇಳಿ? That is the breaking news. Actually, that is the breaking news. ಯಾಕೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಗರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾಹಿ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನೈ ನೈ ರಕ್ಷತಿ ದುಃಖಿಂಕರಣಿ ದುಃಖಿಂಕರಣಿ. ಯು ಕ್ಯಾನ್ ನಾಟ್ ಬಟ್ ಲವ್ ಭಾಗವತ. ದಾರಿನೇ ಇಲ್ಲ. ಭಾಗವತ ಕೇಳ್ತಾ ಕೇಳ್ತಾ ಇಲ್ಲ ಅಂದ್ರೆ ಇಷ್ಟು ಜನ ಸೇವಾದಾರಿಗಳು ಇರ್ಬೇಕಿದ್ರೆ ಅಷ್ಟ್ ಚೆನ್ನಾಗಿರೋ ರಂಗೋಲಿ ಹಾಕೋದ, ಅಷ್ಟ್ ಚೆನ್ನಾಗಿರೋ ಸ್ಟೇಜ್ ಡೆಕೋರೇಟ್ ಮಾಡೋದ, ಅಷ್ಟ್ ಚೆನ್ನಾಗಿರೋ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೇಕಾ? ಒಂದು ಮದುವೆ ವಾತಾವರಣ ತರ ಇದ್ದಂಗಿದೆ. ಯಾಕೆ? ಕೃಷ್ಣ ಪ್ರತ್ಯಕ್ಷವಾಗಿ ಬಂದ, ಕೃಷ್ಣ ಹಿಮ್ಸೆಲ್ಫ್ ಹ್ಯಾಸ್ ಕಮ್. ಅದಕ್ಕೋಸ್ಕರ ಹೇಳಿದ್ರು ಸ್ವಾಗತಂ ಕೃಷ್ಣ ಶರಣಾಗತಂ. ಅದಕ್ಕೆ ಹೇಳಿದ್ರು. ಆಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ, ಭಾಗವತ ಯಾರು ಕೇಳಲ್ವೋ ಅವ್ರು ಯಾರು ಅಂತ ಹೇಳಿ. ಇಷ್ಟೆಲ್ಲಾ ಕೇಳಿದೀವಿ, ಭಾಗವತ ಮಹಿಮೆ ಕೇಳಿದೀವಿ. ಯಾರು ಭಾಗವತ ಕೇಳಿದ್ರು? ನನ್ನ ವಾಯ್ಸ್ ಸ್ವಲ್ಪ ಜೋರಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಇದಕ್ಕೆ ಅದೇ ವಾಯ್ಸ್ ಬೇಕು. ಬೈಯೋ ತನಕ ನಮ್ ಬುದ್ಧಿಗೆ ಅರ್ಥ ಆಗಲ್ಲ, ಮನುಷ್ಯರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಮನುಷ್ಯ ಬುದ್ಧಿಗೆ ಅರ್ಥ ಆಗಲ್ಲ. ಪ್ರೀತಿಯಿಂದ ಹೇಳಿದ್ರೆ ಕೇಳಿಸ್ಕೊಳ್ಳೋ ಅಂತೂ ಅನುವಾಕ ಇಲ್ವೇ ಇಲ್ಲ. ಇನ್ನೊಂದು ಏನ ಮಕ್ಕಳಿಗೆ ಪ್ರೀತಿಯಿಂದ ಮಾಡ್ಬೇಡಪ್ಪ ಅಂದ್ರೆ ಅವ್ರು ಬೇಕು ಅಂತ ಹೆಚ್ಚು ಮಾಡುತ್ತೆ. ಹೌದೋ ಇಲ್ವೋ? ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ದೇವ್ರ ನಾಮ ನೆನ್ಸ್ಕೋಬೇಡವೋ ಅಂದ್ರೆ ಅದೇ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಭಾಗವತದಲ್ಲಿ ಹೇಳಿದ್ದಾರೆ, ಜೀವರ್ಷವೋ ನಿಗದಿತ ಸತು ಪಾಪಕರ್ಮ ಏನ ಶತಂ ಶುಕ ಕಥಾವಾಚರಂ ನ ಕಿಂಚಿತ್ ಧಿಕ್ತಂ ನರಂ ಧಿಕ್ತಂ ನರಂ ಧಿಕ್ತಂ ನರಂ ಪಶುಮಂ ಬಹು ಭಾವರೂಪಮೇವ ಯದಂತಿ ದೇವ ದೇವ ಸಮಾಜ ಮುಖ್ಯ ಜೀವತ್ಶವಃ. ಇದು ಅರ್ಥ ಆಗಿರುತ್ತೆ. ಸಂಸ್ಕೃತ ಇಸ್ ಅ ವೆರಿ ಕ್ಲಿಯರ್ ಲ್ಯಾಂಗ್ವೇಜ್. ಯಾರು ಭಾಗವತ ಕೇಳಲ್ವೋ ಜೀವನದಲ್ಲಿರತಕ್ಕಂತ ಅರ್ಥ ಆಯ್ತು. ಆನ್ಸರ್ ಬಂತು. ನಿಗದಿತ ಸತು ಪಾಪ ಕರ್ಮ, ಹಿ ಇಸ್ ರೂಲ್ಡ್ ಬೈ ಹಿಸ್ ಪಾಪ. ಅವನ ಪಾಪ ಕರ್ಮಗಳು ಅವನ ಮೇಲೆ ಶಾಸನ ಮಾಡ್ತಾರೆ. ಅದಕ್ಕೋಸ್ಕರ ಕೇಳಕ್ಕಾಗಲ್ಲ. ನಿಗದಿತ ಸತ್ ಪಾಪ ಕರ್ಮ ಏನ ಶ್ರುತಂ ಸುಖ ಕಥಾವಾಚನಂ ನ ಕಿಂಚಿತ್. Your ears are dummy holes if you don't listen to Bhagavata. ಭಾಗವತ ಕೇಳಿಲ್ಲ ಅಂದ್ರೆ ಒಂದು ಬೊಂಬೆ ಕಿವಿ ಇದು. ಅದಕ್ಕಿಂತ ಏನ್ ಹೇಳ್ತಾರೆ, ಧಿಕ್ತಂ ನರಂ ಧಿಕ್ತಂ ನರಂ. Fie on you, ashamed of you that you have been given a human blood.
ದುರ್ಲಭಂ ಮಾನುಷಂ ಜನ್ಮ ತದರ್ಥಮಪಿ ದುರ್ಲಭಂ. ಪ್ರಹ್ಲಾದ ಚರಿತ್ರದಲ್ಲಿ ಪ್ರಹ್ಲಾದ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನ್ ಸರ್ ಇನ್ನ ಮಹಾತ್ಮೆಯನ್ನ ಶುರು ಮಾಡಿಲ್ಲ ಅವಾಗಲೇ ಪ್ರಹ್ಲಾದ ಚರಿತ್ರಕ್ಕೆ ಹೋಗ್ಬಿಟ್ರಿ ಅಂದ್ರೆ ಕನೆಕ್ಷನ್ ಎಲ್ಲಾ ಕಡೆ ಕನೆಕ್ಷನ್. ಅದಕ್ಕೆ ಹೇಳುದು ಸಾಧು ಸಂಘ ಹೇಗಿದೆ ಅಂದ್ರೆ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಹೇಳಿದೆ, ದುರ್ಲಭಶ್ಚ ಅಗಮ್ಯಶ್ಚ ಅಮೋಘಶ್ಚ ಅಂತ. ಮೊದಲು ಇಂಥ ಸತ್ಸಂಗ ಸಿಗೋದೇ ದುರ್ಲಭ. ಅದು ನಮ್ಗೆ ವರ್ಷದಲ್ಲಿ ಒಂದ್ಸತಿ ಸಿಗ್ತಾ ಇದೆ. ಎಲ್ಲಾ ಕಮಿಟಿಯವ್ರಿಗೂ ಎಲ್ರಿಗೂ ಸಹಸ್ರಪೂರ್ವ ಧನ್ಯವಾದಗಳು. ಎಲ್ಲಾಂದ್ರೆ ಇದಾಗೋದಿಲ್ಲ. ಭಕ್ತವೃಂದರು ಇಲ್ದ್ರೇಕಂತ ಈ ಕೆಲಸ ಮಾಡಕ್ ಆಗೋದೇ ಇಲ್ಲ. ಸಂಕಲ್ಪ ಇಲ್ದಿರೋದ್ರೆ ಆಗೋದೇ ಇಲ್ಲ. ಭಕ್ತರ ಸಂಕಲ್ಪ ಇರ್ಬೋದು, ಅವನ್ ಸಂಕಲ್ಪ ಇಲ್ದಿರೋದ್ರೆ ಹೇಳೋರಿರಲ್ಲ ಕೇಳೋರಿರಲ್ಲ. ಹೌದು ಇಲ್ಲಪ್ಪ. ಅದಕ್ಕೆ ದುರ್ಲಭ, ತುಂಬಾ ಕಷ್ಟ, ತುಂಬಾ ಕಷ್ಟ ಸತ್ಸಂಗ ಸಿಗೋದು. ಎರಡನೇದು ಅಗಮ್ಯ, ಸಿಕ್ಕಿದ್ರು ಅರ್ಥ ಆಗ, ಅರ್ಥ ಆಯ್ತೋ ಅಮೋಘ. ದುರ್ಲಭಶ್ಚ ಅಗಮ್ಯಶ್ಚ ಅಮೋಘಶ್ಚ. ಡಿಡ್ ಯು ಲೈಕ್ ದಿಸ್ ಅಬ್ಜೆಕ್ಟಿವ್ಸ್? ಸತ್ಸಂಗದ ಪ್ರಭಾವ ಏನು? ದುರ್ಲಭಶ್ಚ ಅಗಮ್ಯಶ್ಚ. ಅಯ್ಯೋ ಯಾರೋ ಏನೋ ಉಪನಿಷತ್ ಬಗ್ಗೆ ಹೇಳ್ತಾರೆ, ಅಯ್ಯೋ ಯಾರು ಹೋಗ್ತಾರೆ, ನಮ್ ಕಾಫಿ ನಮ್ಗೆ ಇಂಪಾರ್ಟೆಂಟ್, ಕಾಫಿ ಜೊತೆನೆ ಹೋಗ್ತೀಯಪ್ಪ ಅಷ್ಟೇ. ಅರ್ಥ ಆಗ್ತದೆ ಅಂದ್ರೆ ದುರ್ಲಭಶ್ಚ ಅಗಮ್ಯಶ್ಚ ಅಮೋಘಶ್ಚ. ದಿಕ್ತಂ ನರಂ ಪಶು ಸಮಂ. You have been equated to an animal if you don't have the quality to listen to Bhagavata. ಭುವಿ ಭಾರ ರೂಪಂ, ಭೂಮಿಗೆ ಭಾರ. ಇನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಯಾರು ಈ ಕ್ಯಾಟಗರಿಯಲ್ಲಿ ಇಲ್ಲ. ಬೇರೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಅವರು ಆ ಕ್ಯಾಟಗರಿಯಲ್ಲಿ ಸೇರಲ್ಲ. ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ಟೈಮ್ ಇನ್ನ ಸ್ವಲ್ಪ ಜಾಸ್ತಿ ಹೆಚ್ಚು ಜನ ಕರ್ಕೊಂಡ್ ಬನ್ನಿ ಅಂತ ಪ್ರಾರ್ಥನೆ. ಅರ್ಥ ಆಯ್ತಪ್ಪ? ಏನೋ ಶುರು ಮಾಡಿದಾಗ ನಾವು 14-17 ಜನ ಇದ್ವಿ ಅಷ್ಟೇ ಅಲ್ವಾ? ಇವಾಗ ನೋಡಿ, ಪೀಪಲ್ ಆರ್ ಕಮಿಂಗ್ ಫ್ರಮ್ ಸೋ ಮೆನಿ ಪ್ಲೇಸಸ್. ಯಾಕೆ? ನಾರದನ್ ಕೊಟ್ಟಿರೋ ಆಶೀರ್ವಾದ. ಪ್ರತಿ ಗೇಹೇ ಪ್ರತಿ ಜನಂ. ಐ ಆಮ್ ಗೋಯಿಂಗ್ ಟು ಸ್ಪ್ರೆಡ್ ಭಕ್ತಿ ಇನ್ ಎವ್ರಿ ಹೌಸ್, ಇನ್ ಎವ್ರಿ ಪರ್ಸನ್. ಆಮೇಲೆ ಕೋಟಿ ಜನ್ಮ ಸಮುತ್ಥೇನ ಪುಣ್ಯ ನೈವನ ಲಭ್ಯತೆ. ಈವನ್ ಇಫ್ ಯು ಹ್ಯಾವ್ ಕೋಟಿ ಜನ್ಮಸ್ ಪುಣ್ಯ, ಭಾಗವತ ಸಿಗುತ್ತೆ. ಭಾಗವತ ಸಿಗುತ್ತೆ. ಏನ್ ಸರ್ ಇಷ್ಟ ಹೇಳ್ತಾ ಇದ್ದೀರಾ ಭಾಗವತದ ಬಗ್ಗೆ ಅಂದ್ರೆ ಮುಂದೆ ಗೊತ್ತಾಗತ್ತೆ. ನಾಳೆಯಿಂದ ಯಾವಾಗ ಶುರು ಮಾಡ್ತೀನೋ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. We will stop at 8 o'clock. Narayana Naam Sankirtan. Narayana 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 Hari Narayana 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 Krishna Narayana Narayana ನಾಳೆ ಸ್ವಲ್ಪ ಬೇಗ ಬರೋಣ. 5:45. We started late today. So ನಾಳೆ ಪ್ರವಚನ will start at 5:45. Okay? ಆಗ್ಬೋದಲ್ವಾ ಎಲ್ಲರಿಗೂ? 15 minutes ಮುಂಚೆ. ನಾರಾಯಣ ಹೇಳಿದ್ರು, ಹಂಗೆ ನಾರಾಯಣ ಹೇಳ್ತೇನೆ. ನಾರಾಯಣ 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 ಕೃಷ್ಣ ನಾರಾಯಣ 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 ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥಿವಃ अपराध
ಕ್ಷಮಸ್ವ ಅನೀಶ್ವರ. ಆರ್ತಿಗೆ ಎಲ್ಲರೂ ದಯವಿಟ್ಟು ಮಹಿಳೆಯರೆಲ್ಲರೂ ಆರತಿಗೆ ಕೈ ಜೋಡಿಸಬೇಕಾಗಿ ವಿನಂತಿ.
ಚೌರಿ